ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ. 14ನೇ ಅಂಶ ಮಿಥ್ಯೆ ಅಂದರೆ ವೇದಾಂತಿಗಳ ದೃಷ್ಟ್ಯ ವ್ಯವಹಾರದಲ್ಲಿ ವ್ಯವಹಾರವೆಲ್ಲ ನಡೆಯುತ್ತದೆ. ಇಲ್ಲಿ ಮಿಥ್ಯೆ ಅಂದರೆ ಇನ್ನೊಂದು ವಿಷಯ. ಅಮ್ಮಯ್ಯ, ಮಿಥ್ಯೆ ಅಂದರೆ ಕೆಲಸ ಮಾಡ್ತಾಯಿ. ಮಿಥ್ಯೆ ಅಂದರೆ ವ್ಯಾವಹಾರಿಕ ಪಾರಮಾರ್ಥಿಕ ಎರಡು ದೃಷ್ಟಿಗಳು ಎಂದು ಹೇಳಿದ್ದೇವೆ. ವ್ಯಾವಹಾರಿಕ ಸತ್ತ ಇಂಥದ್ದು ಮಾತುಗಳು ಹೇಳುವುದುಂಟು ಉಂಟು. ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ. ಸತ್ತ ಅಂದರೆ ಸತ್ತ ಎಂಬ ಮಾತಿಗೆ ಅರ್ಥ ಒಂದು ಇರವು ಎಂದರ್ಥ. ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಅಂದರೆ ಅದು ವ್ಯವಹಾರ ಅಂದರೆ ನಿನ್ನೆ ಹೇಳಿದ್ದೇವೆ. ಅಂದರೆ ಇಂದ್ರಿಯಗಳಿಂದ ಜ್ಞಾತೃ ಜ್ಞೇಯಗಳನ್ನು ತಿಳ್ಕೊಳ್ಳುವುದು ಇದೊಂದು ಒಟ್ಟು ಎಚ್ಚರ ಅವಸ್ಥೆ ಅಥವಾ ಕನಸಿನ ಅವಸ್ಥೆ. ಈ ಪೂರ್ತಿ ಅವಸ್ಥೆಯನ್ನು ಒಂದು ವ್ಯಾವಹಾರಿಕ ಸತ್ತ. ವ್ಯಾವಹಾರಿಕ ಸತ್ತ ಅಂದರೆ ಇಲ್ಲೊಂದು ಸಮಸ್ಯೆ, ತಪ್ಪು ತಿಳುವಳಿಕೆ ಇರುತ್ತದೆ. ಸತ್ತ ಅಂದರೆ ಏನು? ಸತ್ತ ಅಂದರೆ ಎಕ್ಸಿಸ್ಟೆನ್ಸ್, ಇರವು ಎಂದರ್ಥ. ಹಾಗಾದರೆ ಪ್ರಶ್ನೆ ಬರುತ್ತದೆ, ವ್ಯವಹಾರವು ಒಂದು ಸತ್ತವು ಅಂದರೆ ಅದೊಂದು ಇರವು ಆಗುತ್ತದ? ವ್ಯವಹಾರವು ಒಂದು ಇರವು, ಪಾರಮಾರ್ಥಿಕ ಇನ್ನೊಂದು ಇರವು, ಹೀಗೆ ಎರಡು ಇರವುಗಳಿವೆಯಾ? ಎರಡು ಇರವುಗಳಿಲ್ಲ ಅಲ್ಲವೇ? ಫಸ್ಟ್, ದೇರ್ ಆರ್ ನೋ ಟು ಎಕ್ಸಿಸ್ಟೆನ್ಸಸ್. ಎರಡು ಇರವುಗಳಲ್ಲ. ಮತ್ತು ಪರಮಾರ್ಥವನ್ನು ಸತ್ತ ಹೇಳಿದ್ದಿರಲ್ಲ, ಅಂದರೆ ಅದಕ್ಕೆ ಹೇಳ್ತಾರೆ ಅದು ಕೆಳಮಟ್ಟದ ಸತ್ತ ಎಂದು ಹೇಳ್ತಾರೆ. ಅದು ಇರವು ಅಲ್ಲ, ಲೆವೆಲ್ ಆಫ್ ಎಕ್ಸಿಸ್ಟೆನ್ಸ್ ಎಂದು ಹೇಳ್ತಾರೆ. ಅಂದರೆ ಒಂದು ಮೇಲೆ ಮಟ್ಟದ ಇರವು, ಒಂದು ಕೆಳಗಿನ ಮಟ್ಟ. ಅಂದರೆ ಎರಡು ಸಮಾನ ಸತ್ತವಲ್ಲ. ಓಕೆ, ಎರಡು ಸಮಾನ ಸತ್ತಗಳಲ್ಲ, ಒಪ್ಕೊಳ್ತೀವಿ. ಆದರೆ ಹೆಚ್ಚು ಕಡಿಮೆ ಸತ್ತ ಆದರೆ ಇರಬಹುದಾ? ಹೈಯರ್ ಎಕ್ಸಿಸ್ಟೆನ್ಸ್, ಲೋವರ್ ಎಕ್ಸಿಸ್ಟೆನ್ಸ್ ಅಂದರೆ ಹೆಚ್ಚಿನ ಇರವು ಆ್ಯಂಡ್ ಕಮ್ಮಿ ಇರವು. ಹೆಚ್ಚಿನ ಇರವು, ಕಮ್ಮಿ ಇರವು ಅದೇನು? ಅಂದರೆ ಸತ್ತಕ್ಕೆ ಎರಡು ಮೆಟ್ಟಿಲುಗಳಿರುತ್ತವೆ. ಇರವು ಇರವೇ, ಇರವಿನಲ್ಲಿ ಹೆಚ್ಚಿನ ಇರವು ಕಮ್ಮಿ ಇರವು ಅದೇನಿಲ್ಲವಲ್ಲ. ಒಂದು ಗುಣಕ್ಕೆ ಹೆಚ್ಚಿನ ಗುಣ ಹೇಳಬಹುದು. ಗುಣ ಇದ್ದರೆ ಯಾವುದೇ ಗುಣ ಇದ್ದರೆ ಹೆಚ್ಚಿನ ಗುಣ ಕಮ್ಮಿ ಗುಣ ಹೇಳಬಹುದು. ಒಂದು ಗಟ್ಟಿಯಾಗಿದ್ದರೆ ಹೆಚ್ಚು ಗಟ್ಟಿಯಾಗಿದೆ, ಕಮ್ಮಿ ಗಟ್ಟಿಯಾಗಿದೆ. ಒಂದು ಬಟ್ಟೆ ಇಂಥದ್ದು ನೋಡಿದ್ದರೆ ಇದು ಬಣ್ಣ ಇದೆ ಅಂದರೆ ಹೆಚ್ಚು, ಇದು ಕೆಂಪು ಇದೆ ಅಂದರೆ ಹೆಚ್ಚಿನ ಕೆಂಪು ಕಮ್ಮಿ ಕೆಂಪು. ಗುಣದಲ್ಲಿ ಹೆಚ್ಚು ಕಮ್ಮಿ ಹೇಳಬಹುದು, ಹೆಚ್ಚು ಕಮ್ಮಿ ಗುಣದಲ್ಲಿ ಹೇಳಬಹುದು. ಹೆಚ್ಚು ಗುಣ ಕಮ್ಮಿ ಗುಣ. ಬಿಸಿ ಇದೆ ಅಂದರೆ ಹೆಚ್ಚು ಬಿಸಿ ಕಮ್ಮಿ ಬಿಸಿ. ಬಟ್ ಇರವಿಗೆ ಹೆಚ್ಚು ಇರವು ಕಮ್ಮಿ ಇರವು ಹೇಗೆ ಆಗುತ್ತದೆ? ಗುಣದಲ್ಲಿ ಏನು, ಬಣ್ಣಕ್ಕೆ ನೋಡಿ ಹೆಚ್ಚಿನ ಕೆಂಪು ಕಮ್ಮಿ ಕೆಂಪು ಎಂದು ಗುಣದಲ್ಲಿ ಹೇಳಬಹುದು. ಅಥವಾ ಹಾಲೇ ನೋಡೋಣ. ಹಾಲು ಅಂದರೆ ಹೆಚ್ಚಿನ ಹಾಲು ಕಮ್ಮಿ ಹಾಲು ಅಂದರೆ ಹೆಚ್ಚಿನ ಅಂದರೆ ಏನು, ದೊಡ್ಡ ಪಾತ್ರದಲ್ಲಿ ಹೆಚ್ಚಿನ 1 ಲೀಟರ್ ಹಾಲಿದೆ, ಇದೊಂದು ಅರ್ಧ ಲೀಟರು ಅಥವಾ ಕಾಲು ಲೀಟರ್ ಹಾಲು. ಪರಿಮಾಣದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ಗುಣದಲ್ಲಿ ಆಳವಾದ ಗುಣ, ಮೇಲೆ ಗುಣ. ಲೈಟ್ ಬಣ್ಣ, ಒಂದು ಗಾಢ ಬಣ್ಣ ಅಲ್ಲವೇ? ಅಥವಾ ಒಂದು ದಟ್ಟವಾಗಿದೆ ಅಥವಾ ದ್ರವ ಇದ್ದರೆ ನೋಡಿ ಇಲ್ಲಿ ಹಾಲು ಅದೇನು, ಹಾಗೆ ಕಾಡು ಇದ್ದರೆ ದಟ್ಟವಾದ ಕಾಡು, ಅಥವಾ ಇನ್ನು ಏನದು ಹಗುರವಾದ ಅಂದರೆ ತುಂಬ ಮರಗಳು ದೂರವಾಗಿದೆ, ಮಧ್ಯದಲ್ಲಿ ಖಾಲಿ ಜಾಗ ಹೆಚ್ಚಿದೆ. ಇಂಥದ್ದು ಗುಣದಲ್ಲಿ ಹೆಚ್ಚು ಕಮ್ಮಿ ಹೇಳಬಹುದು. ಅಥವಾ ದ್ರವ್ಯದಲ್ಲಿ ಹೆಚ್ಚಿನ ಪರಿಮಾಣ ಕಮ್ಮಿ ಪರಿಮಾಣ ಹೇಳಬಹುದು. ಮನೆ ದೊಡ್ಡ ಮನೆ ಸಣ್ಣ ಮನೆ ಹೇಳಬಹುದು. ಆದರೆ ಇರವಿಗೆ ಹೆಚ್ಚಿನ ಇರವು ಕಮ್ಮಿ ಇರವು ಹೇಗೆ ಹೇಳುವುದು? ಇರವು ಇರವೇ. ಆಕಾಶಕ್ಕೆ ಹೆಚ್ಚಿನ ಆಕಾಶ ಕಮ್ಮಿ ಆಕಾಶ ಹೇಳಬಹುದಾ? ಆಕಾಶ ಒಂದೇ ರೂಪವಾಗಿ
ಸರ್ವವ್ಯಾಪಕವಾಗಿರುವ ಆಕಾಶಕ್ಕೆ ಹೆಚ್ಚಿನ ಆಕಾಶ, ಕಮ್ಮಿ ಆಕಾಶ, ದಪ್ಪ ಆಕಾಶ, ತೆಳ್ಳಗಿರುವ ಆಕಾಶ ಅಂಥದ್ದೇನಿಲ್ಲ ಅಲ್ಲವೇ. ಭಾರವಿರುವ ಆಕಾಶ, ಹಗುರವಾದ ಆಕಾಶಕ್ಕೆ ಭಾರ ಹಗುರ ಇಲ್ಲ, ಹೆಚ್ಚು ಕಮ್ಮಿ ಇಲ್ಲ, ದಪ್ಪಗೂ ಸಣ್ಣಗೂ ಇಲ್ಲ. మరి ಆಕಾಶವನ್ನೇನು ಹೇಳ್ತೀವಿ? ಆಕಾಶ ಕುರಿತು ಏನು ಹೇಳೋಕ್ಕಾಗಲ್ಲ. ಅಂದರೆ ಆಕಾಶದಲ್ಲಿ ಹೆಚ್ಚು ಕಮ್ಮಿ ಹೇಳೋಕ್ಕಾಗಲ್ಲ. ಇಲ್ಲಿ ಹೇಳ್ತಾರೆ ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಯಾವ ಅರ್ಥದಲ್ಲಿ? ವ್ಯಾವಹಾರಿಕ ಅಂದರೆ ಅವನೇನು ಹೇಳ್ತಾರೆ, ಮೊದಲು ಒಂದು ಪಾಯಿಂಟ್ ಸ್ಪಷ್ಟವಾಗಿ ಹೇಳ್ತೀವಿ, ಎರಡು ಸಮಾನ ಸತ್ತಗಳಲ್ಲ, ಎರಡು ಸಮಾನವಾಗಿರುವ ಪ್ಯಾರಲಲ್ ಸತ್ತಗಳು, ಸಮಾಂತರ ಸತ್ತಗಳಲ್ಲ. ಹೇಗೆ ರೈಲಿನ ಪಟ್ಟೆಗಳು ಹೇಳ್ತಾರೆ, ಪಟ್ಟಿಗಳ ಆ ಪಟ್ಟಗಳು ಒಂದು ಪಕ್ಕಕ್ಕೆ ಇನ್ನೊಂದು ಹಾಗಿರುತ್ತದೋ, ಒಂದು ಪಕ್ಕದಲ್ಲಿರುವಂಥ ಯಾವುದೇ ನೋಡಿ ಈ ಐರನ್ ಬಾರ್ ಇದೆ ನೋಡಿ, ಅದು ಪಕ್ಕದಲ್ಲೇ ಇರುತ್ತದೆ ಎರಡು. ಹಾಗೆ ಒಂದು ವ್ಯಾವಹಾರಿಕ ಪಾರಮಾರ್ಥಿಕ ಹಾಗಲ್ಲ, ಸತ್ತ ಒಂದೇ, ಎರಡು ಸತ್ತಗಳು ಪಕ್ಕದಲ್ಲಿರುವುದಿಲ್ಲ, ಅಂಥದ್ದು ಅಸಂಭವ. ಅರಿವು ಹಾಗೆ, ಒಂದು ಅರಿವಿಗೆ ಇನ್ನೊಂದು ಅರಿವಿಗೆ ಗೊತ್ತಾಗ್ತದೆ, ಅರಿವಿದೆ, ಅರಿವು ಇನ್ನೊಂದು ಅರಿವನ್ನು ತಿಳ್ಕೊಳ್ತದೆ. ಅಂದರೆ ಅರಿವು ಇನ್ನೊಂದು ಅರಿವನ್ನು ಹೇಗೆ ತಿಳ್ಕೊಳ್ತದಪ್ಪ? ಅರಿವಿಗೆ ಗೊತ್ತಾಗುವುದಿದ್ದರೆ ಅದು ಅರಿವಲ್ಲ ಎಂದೇ ಗೊತ್ತಾಗ್ತದೆ. ಅರಿವು ತಿಳಿಯುವುದು. ದೀಪ ಒಂದು ದೀಪವಿಲ್ಲದ ಈ ಪುಸ್ತಕ, ಟೇಬಲ್ ಇಂಥದ್ದು ಬೆಳಗಿಸ್ತದೆ. ದೀಪವನ್ನು ಬೆಳಗಿಸ್ತದೆ. ಸೂರ್ಯನನ್ನು ಇನ್ನೊಂದು ಸೂರ್ಯ ಬೆಳಗಿಸ್ತದೆ. ಸೂರ್ಯ ದೀಪವನ್ನು ಬೆಳಗಿಸ್ತಾನ, ದೀಪ ಸೂರ್ಯನನ್ನು ಬೆಳಗಿಸ್ತಾನ. ದೀಪ ಇನ್ನೊಂದು ದೀಪವನ್ನು ಬೆಳಗಿಸುವುದು ಮಾತುಕರ್ತ ಇಲ್ಲ, ಅದು ಹೊಂದುವುದೂ ಇಲ್ಲ, ಅನುಭವದಲ್ಲಿ ಇಲ್ಲವೇ ಇಲ್ಲ. ದೀಪ ಎಲ್ಲಿ ಬೆಳಕಿಲ್ಲವೋ ಅಲ್ಲಿ ಬೆಳಕು ಬಿದ್ದು ಆ ವಸ್ತು ಕಂಡುಬರುವ ಹಾಗೆ ಮಾಡ್ತದೆ. ಅಂದರೆ ಜಡ ಹೇಳ್ತೀವಿ. ದೀಪವಲ್ಲದ, ಬೆಳಕಲ್ಲದ ವಸ್ತು ಮೇಲೆ ಬೆಳಕು ಬಿದ್ದು ಅದನ್ನು ತೋರಿಸ್ತದೆ. ಬೆಳಕು ಇನ್ನೊಂದು ಬೆಳಕು ಬೇಕೇ ಆಗಿಲ್ಲ, ಅದೇ ಬೆಳಕು. ಅದೇ ಬೆಳಕಾಗಿರುವಾಗ ಇನ್ನೊಂದು ಬೆಳಕು ಹೇಗೆ ತೋರಿಸ್ತದೆ? ಆ ಮಾತುಕ್ಕೆ ಅರ್ಥ ಇಲ್ಲ. ಹಾಗೆ ಸೂರ್ಯನನ್ನು ಬೆಳಗಿಸ್ತದೆ ಮಾತು. ಏಕೆಂದರೆ ಸೂರ್ಯನೇ ಬೆಳಗಿಸುವುದೇನು? ಸ್ವಯಂ ಪ್ರಕಾಶ. ಹಾಗೆ ಅರಿವು ಅರಿವೇ. ಅರಿವನ್ನು ಇನ್ನೊಂದು ಅರಿವು ಅಂದರೆ ಇನ್ನೊಂದು ಅರಿವು ಬೇಕಾ? ಅರಿವೇ ಆಗಿದ್ದಾನಲ್ಲ, ತಾನೇ ಸ್ವಯಂ ಪ್ರಕಾಶ. ಅರಿವು ತಾನೇ ಅರಿವಾಗಿರುವಾಗ ಇನ್ನೊಂದು ಅರಿವು ಬೆಳೆಯುವುದು ಮಾತುಕರ್ಥವಿಲ್ಲ. ಹಾಗೆ ಅರಿವು ಇರವು ಎರಡೂ ಒಂದೇ. ಸುಮ್ಮನೆ ಹೇಳುವ ಬಗೆಯಲ್ಲಿ ಎಕ್ಸಿಸ್ಟೆನ್ಸ್ ಆ್ಯಂಡ್ ನಾಲೆಜ್, ಕಾನ್ಷಿಯಸ್ನೆಸ್ ಆ್ಯಂಡ್ ಎಕ್ಸಿಸ್ಟೆನ್ಸ್ ಎಂದು ಬೇರೆ ಹೇಳ್ತೀವಿ ಹೊರತು ಎಕ್ಸಿಸ್ಟೆನ್ಸೇ ಕಾನ್ಷಿಯಸ್ನೆಸ್, ಕಾನ್ಷಿಯಸ್ನೆಸ್ಸೇ ಎಕ್ಸಿಸ್ಟೆನ್ಸ್. ಇರವೇ ಅರಿವು, ಅರಿವೇ ಇರವು. ಅದನ್ನು ಹೇಳುವ ಬಗೆಯಲ್ಲಿ ವ್ಯತ್ಯಾಸವೇ ಹೊರತು ವಸ್ತುವು ಎರಡಲ್ಲ, ಒಂದೇ ಸ್ವರೂಪ. ಒಂದೇ ಸ್ವರೂಪವನ್ನು ಎರಡು ಬಗೆ ಹೇಳುವ ಪದ್ಧತಿ. ಇರವು ಅರಿವಾಗಿ ಇರುತ್ತದೆ, ಇರವು ಅರಿವಾಗಿದೆ. ನೋಡಿ, ಇರವು ಇರುವುದು ಹೇಗಿರುತ್ತದೆ? ಅರಿವಾಗಿ ಇರುತ್ತದೆ. ಅರಿವೇನು? ಇರುವಂಥ ಅರಿವೇ ಹೊರತು ಇಲ್ಲದ ಅರಿವಲ್ಲ. ಅದು ನೋಡಿ, ಅರಿವು ಇರುವಿನ ರೂಪ, ಇರವು ಅರಿವಿನ ರೂಪ. ಇರವು ಹೇಗಿದೆ? ಜಡ ಇರವಲ್ಲ, ಅದು ಅರಿವಿನ ರೂಪ ಇರವು. ಇರವು ಜಡ, ಅರಿವಿಲ್ಲದ ಜಡರೂಪ ಇರವಲ್ಲ, ಅದು ಅರಿವಿನ ರೂಪ ಇರವು, ಅರಿವಿನ ಸ್ವರೂಪ ಇರವು. ಹಾಗೆ ಅಂದರೆ ಅರಿವು ಇರುವು ಒಂದೇ. ಈ ಅರಿವು ಹಾಗೆ. ಅರಿವು ಹೇಗಪ್ಪ ಅಂದರೆ ಇರುವಂಥ ಅರಿವ ಅಥವಾ ಇಲ್ಲದ ಅರಿವ? ಇಲ್ಲದ ಅರಿವು ಇಲ್ಲವೇ ಇಲ್ಲ. ಅರಿವಂದರೆ ಇದ್ದೇ ಇದೆ, ಅರಿವು ಅಂದರೆ ಇದೆ ಎಂದರ್ಥ. ಅರಿವು ಅಂದರೆ ಇಲ್ಲ ಎಂದರ್ಥ. ಅರಿವಂದರೆ ಯಾರಾದರೂ ಕೇಳ್ತಾರೆ, ಅರಿವು ಅಂದರೆ ಯಾವ ಬಗೆಯಾದ ಅರಿವು? ಇಲ್ಲದ ಅರಿವ, ಇರುವಂಥ ಅರಿವ? ಅಂದರೆ ಇರುವಂಥ ಅರಿವು, ಇಲ್ಲದ ಅರಿವು ಎರಡು ಬಗೆ ಇರುತ್ತದೆ. ಅರಿವು ಅಂದರೆ ಇದೆ ಎಂದೇ ಅರ್ಥ. ಅರಿವಂದರೆ ಇದೆ, ಇರವು ಅಂದರೆ ಅರಿವಿನ ರೂಪ ಇರವೇ ಹೊರತು ಅರಿವಲ್ಲದ ಇರವು ಇಲ್ಲವೇ ಇಲ್ಲ. ಅರಿವಿಲ್ಲದ ಅಂದರೆ ಜಡಕ್ಕೆ ತಾನು ಇದ್ದೋ ಇಲ್ಲವೋ ತನಗೆ ಗೊತ್ತಿಲ್ಲ. ಈ ಜಡವಸ್ತು ಇದೆ ಎಂದು ನಾನು ಹೇಳಬೇಕೇ ಹೊರತು ನಾನೆಂದರೆ ಅರಿವು. ಜಡವನ್ನು ತಿಳಿಯುವುದು ಅರಿವು ತಿಳ್ಕೊಳ್ತದೆ ಹೊರತು ಅರಿವನ್ನು ಬಿಟ್ಟು ಜಡ ತಾನು ಇರುವುದಿಲ್ಲ. ನಾನಿದ್ದೇನೆ ಎಂದು ಟೇಬಲ್ಗೆ ಗೊತ್ತಾ? ನಾನಿದ್ದೇನೆ, ನಾನು ಟೇಬಲು, ನಾನಿದ್ದೇನೆ ಎಂದು ಟೇಬಲ್ಗೆ ಗೊತ್ತಾ? ಯಾವ ಜಡ ಪದಾರ್ಥಕ್ಕೆ ಇದ್ದೇನೆ, ತಾನು, ಇಂಥವನು ಈ ಅರಿವೇ ಇರೋದಿಲ್ಲ. ತಾನಿದ್ದೇನೆ ಎಂಬುದು ಅರಿವಿಗೆ ಇರುತ್ತದೆ. ಅರಿವಿನ ಸ್ವರೂಪಕ್ಕೆ ತಾನಿದ್ದೇನೆ ಎಂಬ ಅರಿವು ಇರುತ್ತದೆ. ಆದ್ದರಿಂದ ಅರಿವೇ ಇರವು, ಇರವೇ ಅರಿವು. ಸ್ವರೂಪ ಒಂದೇ, ಹೇಳುವ ಬಗೆಯಲ್ಲಿ ವ್ಯತ್ಯಾಸವೇ ಹೊರತು
ಹೇಳುವ ಬಗೆಯಲ್ಲಿ ವ್ಯತ್ಯಾಸ ಅಷ್ಟೇ. ಆದ್ದರಿಂದ ಇರವು ಅರವು ಅಂದರೆ ಎರಡು ವಸ್ತುಗಳಾಗಲಿ ಎಂದು ತಿಳ್ಕೊಳ್ಳಬಾರದು, ಎರಡು ವಸ್ತುಗಳಾಗಿವೆ ಎಂದು ತಿಳ್ಕೊಳ್ಳಬಾರದು, ಅಥವಾ ಒಂದೇ ವಸ್ತುವಿಗೆ ಎರಡು ಮುಖಗಳು, ಅದೊಂದು ಪಕ್ಕ ಇದೊಂದು ಪಕ್ಕ, ಹಾಗೆ ಅಲ್ಲ. ನೋಡಿ, ಈ ವಸ್ತುವಿದ್ದರೆ ವಸ್ತುಕ್ಕೆ ಮೇಲೆ ಪಕ್ಕ ಕೆಳಗಿನ ಪಕ್ಕ, ಇದು ಉದ್ದ ಇದೆ, ಅಗಲ ಇದೆ, ಎತ್ತರ ಇದೆ ಅಲ್ಲವೇ? ಒಂದು ವಸ್ತುವಿಗೆ 3 ಆಯಾಮಗಳಿರುತ್ತವೆ. ಏನು, ಉದ್ದ ಇರುತ್ತದೆ, ಅಗಲ ಇರುತ್ತದೆ, ಏನು ದಪ್ಪ ಇರುತ್ತೆ, 3 ಆಯಾಮಗಳು. ಹಾಗೆ ಅರಿವು ಇರುವು ಎರಡು ವಸ್ತುಗಳ 2 ಆಯಾಮಗಳ, ಒಂದೇ ವಸ್ತುವಿಗೆ 2 ಬಗೆಗಳ. ಕೈ ಇಟ್ಕೊಂಡರೆ ಇದು ನೋಡು, ಮೇಲಿನ ಪಕ್ಕ ಕೆಳಗಿನ ಪಕ್ಕ, ಉತ್ತರ ದಕ್ಷಿಣ ಅಥವಾ ಹಿಂದಿಂದು ಮೇಲಿಂದು ಆಗ್ತವೆ. ಹಾಗೆ ಅರಿವು ಇರುವು ಅಂದರೆ ಅರಿವು ಒಂದು ಪಕ್ಕ, ಇರವು ಇನ್ನೊಂದು ಪಕ್ಕ, ಅದು ಮೇಲಿನ ಇದು ಕೆಳಗಿನ, ಇದು ಒಳಗಿನ ಇದು ಹೊರಗಿನ, ಹಾಗೆ ಹೇಳ್ತೀವ. ಅರಿವು ಇರುವು ಎಂಬುದು ಮೇಲಿನ ಒಳಗಿನ ಅಲ್ಲ, ಆ ಪಕ್ಕ ಈ ಪಕ್ಕ ಅಲ್ಲ, ಪಕ್ಕಗಳಲ್ಲ. ಎಲ್ಲವೂ ಎಲ್ಲೆಲ್ಲಿ ಅರಿವೋ ಅಲ್ಲೆಲ್ಲಿ ಇರವು, ಯಾವುದು ಅರಿವೋ ಅದೇ ಇರವು. ಅರಿವೆಲ್ಲ ಇರವು, ಇರವೆಲ್ಲ ಅರಿವು, ಹಾಗೆ ಹೇಳಬೇಕು. ಅಂದರೆ 2 ಪರ್ಯಾಯ ಪದಗಳಂತೆ ಇರವೆಲ್ಲ ಅರಿವು, ಅರಿವೆಲ್ಲ ಇರವು ಅಷ್ಟೇ. ಆದ್ದರಿಂದ ಇರವಿನ ರೂಪ ಅರಿವು, ಅರಿವಿನ ರೂಪ ಇರವು. ಅಂದರೆ ಈ 2 ಪದಗಳು 2 ವಸ್ತುಗಳಾಗಲಿ, 2 ಗುಣಗಳಾಗಲಿ, 2 ಮುಖಗಳಾಗಲಿ, 2 ಅವಯವಗಳಾಗಲಿ, 2 ಅಂಶಗಳಾಗಲಿ ಹೇಳುತ್ತಾ ಇಲ್ಲ. 2 ಎಂಬುದೇ ಊಹಿಸಿಕೊಳ್ಳಕ್ಕಾಗಲ್ಲ. ಎಲ್ಲವೂ ಅಖಂಡವಾಗಿದ್ದು ಒಂದೇ ಒಂದು. ಅದನ್ನೇ ಒಂದು ದೃಷ್ಟಿಯ ಇರವು ಹೇಳ್ತೀವಿ, ಇನ್ನೊಂದು ದೃಷ್ಟಿಯ ಅರಿವು ಹೇಳ್ತೀವಿ. ಅಂದರೆ ನೋಡುವ ದೃಷ್ಟಿಯಲ್ಲಿ ವ್ಯತ್ಯಾಸದಿಂದ ಅದಕ್ಕೆ 2 ಹೆಸರಿಟ್ಟಿದ್ದೇವೆ ಹೊರತು ತಾನಲ್ಲಿ 2 ಆಸ್ಪೆಕ್ಟ್ಗಳಿಲ್ಲ. ಆಸ್ಪೆಕ್ಟ್ ಅಂದರೆ ಅಂಶ, ಮುಖ ಇಲ್ಲ. ಆದ್ದರಿಂದ ಸತ್ತಯಾಹಿ ಚಿತ್, ಚಿತ್ತಯಾಹಿ ಸತ್. ಈ ಮಾತು ಯಾರ್ದೋ ಗೊತ್ತಾ? ರಮಣ ಮಹರ್ಷಿ ಸ್ವಯಂ ಬರೆದಿದ್ದು ಒಂದೇ ಪುಸ್ತಕ. ಅಫ್ಕೋರ್ಸ್ ಬೇರೆ ಭಾಷೆಯಲ್ಲಿ ಬರೆದಿದ್ದಾರೆ, ಸಂಸ್ಕೃತದಲ್ಲಿ ತಾನು ಬರೆದಿದ್ದು ಒಂದೇ. ಅದೇನು, ಕನ್ನಡದಲ್ಲಿ ತಮಿಳದಲ್ಲಿ ಬರೆದಿದ್ದಾರೆ, ಇನ್ನೂ ಕನ್ನಡ ತೆಲುಗು ಎಲ್ಲ ಬರೆದಿದ್ದಾರೆ, ಒಂದೊಂದು ಬರೆದರು. ತಾನು ಸ್ವಯಂ ಬರೆದಿದ್ದು ಉಪದೇಶ ಸಾರ. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ, ಸಣ್ಣ ಮೀಟರ್, ಅತ್ಯಂತ ಸಣ್ಣ ಮೀಟರ್ಗೆ 30 ಶ್ಲೋಕಗಳೇ, ಅತಿ ಸಣ್ಣ ಮೀಟರ್. ಅದು ಭಾಗವತದಲ್ಲಿ ಗೋಪಿಕಾ ಗೀತೆ ಇದೆ ನೋಡಿ, ಅದೇ ಮೀಟರ್ ಗೋಪಿಕಾ ಗೀತ. ಜಯತಿ ತೇದಿಕಂ ಜನ್ಮನ ವ್ರಜ ಶ್ರಯತ ಇಂದಿರಾ ಶಶ್ವತತ್ರಹಿ, ಇದೇ ಮೀಟರ್ ಭಾಗವತದಲ್ಲಿ ಗೋಪಿಕಾ ಗೀತ ಎಂದು ಹೇಳ್ತಾರಲ್ಲ, ಆ ಯಾವ ಮೀಟರೋ ಅದೇ ಮೀಟರ್ ಇದು. ಸಣ್ಣ ಮೀಟರ್, ಎಲ್ಲಕ್ಕಿಂತ ಚಿಕ್ಕ ಮೀಟರು ಸಂಸ್ಕೃತದಲ್ಲಿ, ಇಷ್ಟೇ ಸಣ್ಣದು. ಅಷ್ಟು ಸಣ್ಣ ಮೀಟರ್ನಲ್ಲಿ 30 ಶ್ಲೋಕಗಳಲ್ಲಿ ಹೇಳಿದ್ದಾರೆ ರಮಣ ಮಹರ್ಷಿ. ಸಂಸ್ಕೃತ ಸುಂದರವಾಗಿದೆ, ಸಂಕ್ಷಿಪ್ತ, ಅತ್ಯಲ್ಪ ಮಾತುಗಳಲ್ಲಿ ಹೇಳತಕ್ಕ ವಿಷಯವೆಲ್ಲ ತತ್ವ ಹೇಳಿಬಿಟ್ಟರು. ಅದರಲ್ಲಿ ಕರ್ಮಯೋಗ ಇದೆ, ಉಪಾಸನ ಇದೆ, ಯೋಗ ಸಾಧನ ಇದೆ, ವೇದಾಂತ ಇದೆ, ಉಪಾಸನಗಳಲ್ಲಿಯೂ ಬಗೆ ಇದೆ, ಮತ್ತು ವೇದಾಂತ ವಿಚಾರ ಇದೆ, ಪಂಚಕೋಶ ಇದೆ, ದೃಗ್ದೃಶ್ಯ ಇದೆ, ಮತ್ತು ಜ್ಞಾನ ಇದೆ. ಎಲ್ಲ ಅಷ್ಟು 30 ಶ್ಲೋಕಗಳು ಎಲ್ಲ ವೇದಾಂತ ಹೇಳಿಬಿಟ್ರು. ಆಶ್ಚರ್ಯ. ಯಾಕಂದರೆ ಅವರು ಮಿನಿಮಮ್ ಮಾತಾಡುವುದು ಕಮ್ಮಿ ಅಲ್ಲವೇ? ಅದರಿಂದ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆದ್ದರಿಂದ ಉಪದೇಶ ಸಾರಹ ಸಂಸ್ಕೃತದಲ್ಲಿ ಅವರು ಸ್ವಂತ ಸ್ವಯಮಾಗಿ ಬರೆದಿದ್ದೇ ಪುಸ್ತಕ. ಒಂದು ಕಡೆ ತನ್ನ ಕೈ ಬರಹದ ಶ್ಲೋಕಗಳು ಸಿಗ್ತವೆ. ಅವರು ಕೈ ಬರಹ ಸುಂದರವಾಗಿರುತ್ತಿತ್ತು. ತಮಿಳು ಬರೆಯಲಿ, ತೆಲುಗು ಬರೆಯಲಿ, ಅವರು ಸಂಸ್ಕೃತ ಬರೆಯಲಿ, ವೆರಿ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಇರುತ್ತಿತ್ತು ಅವರದು. ಅದು ಬರೆದಿದ್ದು ಅದು ನೋಡಿದೆ. ಇದರಲ್ಲಿ ಹೇಳ್ತಾರೆ, ಸತ್ತು ಚಿತ್ತೆಂಬುದು 2 ಅಲ್ಲ. ಆಯ್ತು, ಅದು ಬಿಡಿ, ಈ ವಿಷಯ ಬನ್ನಿ. ಸತ್ಯ ಚಿತ್ತು, ಚಿತ್ತೇ ಸತ್ತು, 2 ಅಲ್ಲ, 2 ಮುಖಗಳು ಅಲ್ಲ. ಸತ್ತಯಾಹಿ ಚಿತ್, ಚಿತ್ತಯಾಹಿ ಸತ್. ಇದು ರಮಣ ಮಹರ್ಷಿ ಮಾತು. ಸತ್ತಯಾಹಿ ಚಿತ್, ಚಿತ್ತಯಾಹಿ ಸತ್. ಚಿತ್ತೇ ಸತ್ತು, ಸತ್ಯ ಚಿತ್ತು ಅಷ್ಟೇ. ಚಿದ್ರೂಪ ಸತ್, ಸದ್ರೂಪ ಚಿತ್. ಎಕ್ಸಿಸ್ಟೆನ್ಷಿಯಲ್ ಕಾನ್ಷಿಯಸ್ನೆಸ್, ಕಾನ್ಷಿಯಸ್ ಎಕ್ಸಿಸ್ಟೆನ್ಸ್. ಐ ಥಿಂಕ್ ಇಂಗ್ಲೀಷ್ನಲ್ಲಿ ಹೇಳುವುದು ಬೆಟರ್ ಆಗಿದೆ. ಕಾನ್ಷಿಯಸ್ ಎಕ್ಸಿಸ್ಟೆನ್ಸ್, ಎಕ್ಸಿಸ್ಟೆನ್ಷಿಯಲ್ ಕಾನ್ಷಿಯಸ್ನೆಸ್. ಹಾಗೆ. ಯಾಕಂದರೆ ದೇ ಆರ್ ನಾಟ್ 2 ಆಸ್ಪೆಕ್ಟ್ಸ್. 2 ಅಂಶಗಳು, 2 ಅವಯವಗಳು, 2 ಮುಖಗಳಲ್ಲ, ಒಂದೇ ತತ್ವ. ಇದು ವಿಶೇಷ. ತುಂಬ ಚೆನ್ನಾಗಿದೆ. ಹಾಗಾದರೆ ಈಗ ನಾವು ಇಷ್ಟಲ್ಲೇ ದೆನ್ ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಎಂದು ಹೇಗೆ ವಿಂಗಡ ಮಾಡ್ತೀರಿ? ಒಂದೇ ಸ್ವರೂಪವಾಗಿದ್ದರೆ ಅದನ್ನು ನೀವು ವಿಂಗಡ ಹೇಗೆ ಮಾಡ್ತೀರಿ? మరి ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಅರ್ಥವಾಯಿತು. ಇರವೇ ಇರವು, ಅರಿವಿನ ರೂಪ ಇರವು. ಆದರೆ మరి ವ್ಯಾವಹಾರಿಕ
ಆ ಅರಿವಿನಿಂದ ಒಂದು ತುಂಡು ಪಕ್ಕಕ್ಕಿಟ್ಕೊಂಡಿದ್ದೀವ, ಇರವಿನಿಂದ ಪಕ್ಕಕ್ಕಿಟ್ಕೊಂಡಿದ್ದೀವ. ಬರೀ ಇರವಿಗೆ ತುಂಡುಗಳಿಲ್ಲವೇ? ಅವಯವಗಳಿಲ್ಲ. ಇರವಿಕೆ ಅವಯವಗಳಿಲ್ಲ. ಒಂದು ಭಾಗ ಪಕ್ಕಕ್ಕಿಟ್ಕೊಂಡಿದ್ದು ವ್ಯಾವಹಾರಿಕ ಸತ್ತ, ಇದು ಪಾರಮಾರ್ಥಿಕ ಸತ್ತ. ಹೇಗೆ ಹೇಳ್ತೀರಿ? ಪಾರಮಾರ್ಥಿಕ ಸತ್ತವೇ ನಿಜವಾದ ಸತ್ತ, ವ್ಯಾವಹಾರಿಕವು ಸತ್ತವೇ ಅಲ್ಲ. ಏಕೆ? ಸತ್ತ ಒಂದೇ, ಇರವು ಒಂದೇ, ಅರಿವು ಒಂದೇ. ಎರಡು ಇರವುಗಳು, ಎರಡು ಅರಿವುಗಳು ಯಾರೂ ನೋಡಲಿಲ್ಲ, ಅನುಭವದಲ್ಲೇ ಇಲ್ಲ. ಅರಿವೆಲ್ಲ ಒಂದೇ ಅರಿವು. ಅರಿವಿಗೆ ಇನ್ನೊಂದು ಅರಿವು ಎಲ್ಲಿಯೂ ಕಂಡು ಬರಲ್ಲ. ಆದ್ದರಿಂದ ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ ಎಂಬುದು ಎರಡಿಲ್ಲ. ಮತ್ತು ನೀವು ವ್ಯಾವಹಾರಿಕ ಸತ್ತ ಹೇಗೆ ಹೇಳಿದ್ದೀರಿ? ಅದು ಪ್ರಶ್ನೆ. ಇದು ಅರ್ಥ ಮಾಡಿಕೊಳ್ಳಬೇಕು. ವ್ಯಾವಹಾರಿಕ ಸತ್ತ ಎಂಬುದು ಪಾರಮಾರ್ಥಿಕ ಸತ್ತವನ್ನು ಬಿಟ್ಟಿರುವ ಇನ್ನೊಂದು ಸತ್ತ ಅಲ್ಲ. ಅದಕ್ಕೋಸ್ಕರ ದೆರ್ ಇಸ್ ನೋ ಈಕ್ವಲ್ ಪ್ಯಾರಲಲ್ ಎಕ್ಸಿಸ್ಟೆನ್ಸ್. ನೋ ಈಕ್ವಲ್, ನೋ ಪ್ಯಾರಲಲ್ ಎಕ್ಸಿಸ್ಟೆನ್ಸ್. ಇದು ಮೊದಲು ತಿಳ್ಕೊಳ್ಳಬೇಕು. ಇದಕ್ಕೆ ಈಕ್ವಲ್ ಪ್ಯಾರಲಲ್ ಸತ್ತ. ಓಕೆ, ಹಾಗಾದರೆ ಲೆವೆಲ್ ಹೇಳ್ತೀರಲ್ಲ. ಓಕೆ, ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ ತ್ರೈವಿಧ್ಯಂ ಎಂದು ಹೇಳ್ತಾರೆ ಸಂಸ್ಕೃತದಲ್ಲಿ. 3 ಲೆವೆಲ್ಸ್ ಆಫ್ ಎಕ್ಸಿಸ್ಟೆನ್ಸ್ ಎಂದು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. 3 ಮಟ್ಟಗಳ ಸತ್ತ ವ್ಯಾವಹಾರಿಕ ಪಾರಮಾರ್ಥಿಕ. ಈಗ ವ್ಯಾವಹಾರಿಕ ಪಾರಮಾರ್ಥಿಕದಲ್ಲಿ ಈ 2 ಲೆವೆಲ್ ಅಂದರೆ ಏನು? ಲೆವೆಲ್ ಅಂದರೆ ಏನು ಅಂದರೆ, ಕೆಲವರು ಹೇಳ್ತಾರೆ ಸ್ವಲ್ಪ ಮಟ್ಟಿಗೆ ಇದಿರುತ್ತದೆ, ನಂತರ ಇದು ಬಿದ್ದು ಹೋಗುತ್ತದೆ. ಅಂದರೆ ಸ್ವಲ್ಪ ಹೊತ್ತೇ ಇರುತ್ತದೆ. ಸ್ವಲ್ಪ ಹೊತ್ತಾದರೂ ಇರುತ್ತದೆ, ಅದು ಪ್ರಶ್ನೆ. ಓಕೆ, ಸ್ವಲ್ಪ ಹೊತ್ತು ಅಂದರೆ ಲೆವೆಲ್ ಅಂದರೆ ಯಾವ ಅರ್ಥದಲ್ಲಿ? ಫಾರ್ ಎ ಶಾರ್ಟ್ ವೈಲ್, ಫಾರ್ ಎ ಶಾರ್ಟ್ ಪೀರಿಯಡ್, ಅಲ್ಪ ಕಾಲ, ಸ್ವಲ್ಪ ಹೊತ್ತ. ಈಸ್ ಇಟ್ ಎ ಶಾರ್ಟ್ ಸತ್ತ? ಅಂದರೆ ಶಾರ್ಟ್ ಪೀರಿಯಡ್ ಆದರೂ ಅದಕ್ಕೆ ಇರುತ್ತದೆ ಅಲ್ಲವೇ? ಶಾರ್ಟ್ ಪೀರಿಯಡ್ ಆದರೂ ಅದಕ್ಕೆ ಇರುತ್ತದೆ. ಅದರಿಂದ ವ್ಯಾವಹಾರಿಕ ಸತ್ತ ಕೆಳಮಟ್ಟದ ಸತ್ತ. ಅಂದರೆ ಮಟ್ಟ ಅಂದರೆ ಯಾವ ಅರ್ಥದಲ್ಲಿ ಮಟ್ಟ? ಆಕಾಶದಲ್ಲಿ ಮೇಲೆ ಕೆಳಗೆ, ಅಥವಾ ಆಕಾಶ ಅಂದರೆ ಏನು? ಒಂದು ಜಾಗ. ಅಂದರೆ ಸಣ್ಣ ಜಾಗ ಇದ್ದರೆ ಸಣ್ಣದು, ದೊಡ್ಡ ಜಾಗ ಇದ್ದರೆ ದೊಡ್ಡದು. ದೇಶ ಹೇಳ್ತೀವಲ್ಲ, ಆಕಾಶವನ್ನು ತುಂಡುಗಳು ಮಾಡಿದ್ದರೆ ದೇಶ ಹೇಳ್ತೀವಿ, ಚಿಕ್ಕ ಜಾಗ ಅಲ್ಲವೇ? ಅಂದೇನು ಒಂದು 5 ಫೀಟ್, 5 ಫೀಟ್ಗಳು, ಅಥವಾ ಇನ್ನೊಂದೇನು ದೊಡ್ಡ ಒಂದು ಕಿಲೋಮೀಟರ್, 1 ಮೀಟರ್, 1 ಕಿಲೋಮೀಟರ್, ಅಥವಾ 10 ಕಿಲೋಮೀಟರ್, 100 ಕಿಲೋಮೀಟರ್, 1000 ಕಿಲೋಮೀಟರ್. ಒಂದಕ್ಕಿಂತ ಇನ್ನೊಂದು ಜಾಗ ವ್ಯಾಪಕವಾಗಿದೆಯಲ್ಲ. ಹಾಗೆ ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಒಂದಕ್ಕಿಂತ ಒಂದು ದೇಶದೃಷ್ಟ್ಯ. ಅಂದರೆ ದೇಶಪರವಾಗಿರುವ ಹೆಚ್ಚಿನ ಭಾಗ, ಕಮ್ಮಿ ಭಾಗವ? ಸತ್ತಕ್ಕೆ, ಪಾರಮಾರ್ಥಿಕ ಸತ್ತಕ್ಕೆ, ಅರಿವಿಗೆ ದೇಶದೃಷ್ಟ್ಯ ಹೆಚ್ಚಿನ ವ್ಯಾಪಕ, ಕಮ್ಮಿ ವ್ಯಾಪಕ ಎಲ್ಲಿಲ್ಲ. ಅದು ಅನಂತ. ಅನಂತವನ್ನು ಹೆಚ್ಚು ವ್ಯಾಪಕ, ಕಮ್ಮಿ ವ್ಯಾಪಕ ಹೇಗೆ ಮಾಡ್ತೀರಿ? ದೇಶದೃಷ್ಟ್ಯ ವಿಂಗಡ ಮಾಡೋಕ್ಕಾಗಲ್ಲ, ಏಕೆಂದರೆ ಅನಂತ ಅದು. ಓಕೆ, ಕಾಲದೃಷ್ಟ್ಯ ಸ್ವಲ್ಪ ಹೊತ್ತು ಇರುತ್ತದೆ, ಹೆಚ್ಚೊತ್ತು ಅದು ಇರುತ್ತದೆ. ಅಂದರೆ ಪಾರಮಾರ್ಥಿಕ ಸತ್ತಕ್ಕೆ ಕಾಲವೇ ಇಲ್ಲ, ಅದು ಕಾಲಾತೀತ ಸತ್ತ. ಕಾಲಾತೀತವಲ್ಲದೇ ಇರುವಾಗ ಸ್ವಲ್ಪ ಹೊತ್ತು, ಹೆಚ್ಚಿನ ಹೊತ್ತು ಹೇಗೆ ವಿಂಗಡ ಮಾಡ್ತೀರಿ? ಆದ್ದರಿಂದ ವ್ಯಾವಹಾರಿಕ ಪಾರಮಾರ್ಥಿಕ ಎಂಬುದು ಕಾಲದೃಷ್ಟ್ಯ ವಿಂಗಡ ಅಲ್ಲ, ದೇಶದೃಷ್ಟ್ಯ ವಿಂಗಡ ಅಲ್ಲ, ವಸ್ತುವಿನ ದೃಷ್ಟ್ಯ ಇದು ಸಣ್ಣ ವಸ್ತುವು, ದೊಡ್ಡ ವಸ್ತುವು ಅದು ಅಲ್ಲ. ಏಕೆ? ಪರಿಮಾಣ ದೃಷ್ಟ್ಯ ವಿಂಗಡ ಅಲ್ಲ. ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಆ ದೃಷ್ಟಿಯಲ್ಲಿಯೂ ಅಲ್ಲ. ಮತ್ತೆ ಹೇಗೆ ಅಂದರೆ, ಅದೇ ಸತ್ತವನ್ನು ತಾತ್ಕಾಲಿಕವಾಗಿ ತಪ್ಪಾಗಿ ತಿಳ್ಕೊಂಡಿದ್ದು ಅಷ್ಟೇ. ಅದೇ ಸತ್ತ, ಒಂದೇ ಸತ್ತವನ್ನು ಇನ್ನೊಂದಾಗಿದ್ದಂತೆ ಅದರಲ್ಲಿ ಸ್ವಲ್ಪ ಭಾಗ ಇಟ್ಟುಕೊಂಡು ಮಾತಾಡ್ತಾ ಇದ್ದೀವಿ. ಅದು ಒಂದನ್ನು ಸ್ವಲ್ಪ ಭಾಗ ಇಟ್ಟುಕೊಂಡು ಕಲ್ಪಿತ ವಿಂಗಡ, ನಿಜವಾಗಿ ವಿಂಗಡ ಮಾಡಲ್ಲ. ಏಕೆಂದರೆ ನಿಜವಾಗಿ ವಿಂಗಡ ಮಾಡಿದ್ದರೆ 2 ಆಗುತ್ತದೆ. ವಿಂಗಡ ಮಾಡಲ್ಲ, ಮಾಡೋಕ್ಕೆ ಆಗಲ್ಲ. ಆಕಾಶವನ್ನು ವಿಂಗಡ ಮಾಡೋಕ್ಕಾಗ್ತದೆ? ಇಷ್ಟು ಆಕಾಶ, ಇಷ್ಟು ಆಕಾಶ, ಎಲ್ಲವೂ ಆಕಾಶ ಒಂದೇ. ವಿಂಗಡ ಹೇಗೆ ಮಾಡ್ತೀವಿ? ಆದರೂ ನಾವು ಕಲ್ಪಿತ ವಿಂಗಡ ಅಂದರೆ ಮನಸ್ಸಿಗೆ ಇಷ್ಟೇ ಎಂದು ಇಟ್ಕೊಳ್ತೀವಿ, ಮತ್ತು ಒಟ್ಟು ಎಂದು ಇನ್ನೊಂದು ಇಟ್ಕೊಳ್ತೀವಿ. ಅದು ಮನಸ್ಸಿನಿಂದ ಆಗಿರುವ ಕಲ್ಪಿತ ವಿಂಗಡವೇ ಹೊರತು ನಿಜವಾಗಿದ್ದಲ್ಲ. ಅದಕ್ಕೋಸ್ಕರ ಏನು ಹೇಳ್ತಾರಂದರೆ, ಬಾರೋಡ್ ಎಕ್ಸಿಸ್ಟೆನ್ಸ್, ಒಂದು ಮೂಲವಾದ ಎಕ್ಸಿಸ್ಟೆನ್ಸ್. ಒಬ್ಬ ನೋಡಿ, ಒಂದು ಕುರ್ಚಿ ಇದೆ, ಈಗ ಹೇಳ್ತೀನಿ ನಿಮಗೆ ಅರ್ಥವಾಗ್ತದೆ. ಒಬ್ಬರ ಮನೆಯಲ್ಲಿ ಕುರ್ಚಿ ಇದೆ,
ಯಾರಾದರೂ ಬಂದರೆ ಅವರಿಗೆ ನೋಡು ಕೆಲವರು 4-6 ಕುರ್ಚಿಗಳಿರುತ್ತವೆ. ಯಾರಾದರೂ ಬಂದರೆ ಅವರು ಕುರ್ಚಿಯಲ್ಲಿ ಕೂತಿರ್ತಾರೆ. ಇನ್ನೊಂದು ಪಕ್ಕವರು ಇರುತ್ತಾರೆ, ಅವರಿಗೆ ಒಂದೇ ರೂಮ್ ಮನೆ ಅಂದರೆ ಒಂದೇ ರೂಮ್. ಯಾರು ಬಂದರೆ ಏನು ಚಾಪ ಮೇಲೋ ಎಲ್ಲ ಕೆಳಗೆ ಕೂತಿರ್ತಾರೆ, ಅವರಿಗೆ ಕುರ್ಚಿ ಇಲ್ಲ. ಯಾರೋ ಸ್ವಲ್ಪ ದೊಡ್ಡವರು ಬಂದರು, ಅವ್ರಿಗೆ ಅನಿಸುತ್ತೆ ಅಯ್ಯೋ ದೊಡ್ಡವರು ಬಂದರಲ್ಲ, ನಮ್ಮ ಮನೆಯಲ್ಲಿ ಕುರ್ಚಿಯೇ ಇಲ್ಲ, ಏನು ಮಾಡಬೇಕು? ಇವರನ್ನು ಹೋಗಿ ಕೇಳ್ತಾರೆ, ನಮ್ಮ ಯಾರೋ ಬರ್ತಾ ಇದ್ದಾರೆ, ಸ್ವಲ್ಪ ಹೊತ್ತಕ್ಕೆ ಅರ್ಧ ಗಂಟೆಗೆ ಕುರ್ಚಿ ತಗೊಳ್ಳಬಹುದಾ? ತಗೋ ಅಂತ ಹೇಳಿ ಕುರ್ಚಿ ತೊಗೊಂಡು ಹೋಗಿ ಅವರಿಟ್ಟರು. ಬಂದಾಗ ಅವರನ್ನು ಕೂರಿಸಿದ್ದಾರೆ. ಮತ್ತು ಅವರು ಹೋದ ನಂತರ ಕುರ್ಚಿ ವಾಪಸ್ ಕೊಡ್ತಾರೆ. ಈ ಸ್ವಲ್ಪ ಹೊತ್ತು ಕುರ್ಚಿ ಅವರ ಮನೆಯಲ್ಲಿದ್ದಾಗ ಅದು ಅವರದ್ದು ಆಯಿತಲ್ಲ, ಮರಿ ಇವರು ಕುರ್ಚಿ ಅವರದ್ದು ಹೇಗೆ ಆಯಿತು? ಕುರ್ಚಿ ಅವರದ ಹೇಳಿ, ಇವ್ರದ್ದು ಅವ್ರದ್ದು 2 ಕುರ್ಚಿಗಳ ಅಲ್ಲ. ಅಂದರೆ ಏನು? ಇದೇ ಕುರ್ಚಿ ಸ್ವಲ್ಪ ಹೊತ್ತು ಅವರದಾಗಿದ್ದಂತೆ ಇಟ್ಕೊಳ್ಳುವುದಷ್ಟೇ. ತನ್ನ ಮನೆಯಲ್ಲಿ ಇಟ್ಕೊಂಡು ತನಗೆ ಉಪಯೋಗವಾಗುವಂತೆ ಹೊರತು ಕುರ್ಚಿಯಲ್ಲಿ ಬದಲಾವಣೆ ಆಗಲ್ಲ. ಅದೇ ಪಾರಮಾರ್ಥಿಕ ಸತ್ವವನ್ನು ವ್ಯವಹಾರದಲ್ಲಿ ಇದು ಇದ್ದಂತೆ ವ್ಯವಹಾರ ಮಾಡ್ತಾ ಇದ್ದೀವಿ. ನೋಡಿ, ಇದು ಪುಸ್ತಕ ಇದೆ, ಟೇಬಲ್ ಇದೆ, ಈಗ ಈ ಮೈಕ್ ಇದೆ, ಇದು ಎಲ್ಲ ಇದೆ, ಗೋಡೆ ಇದೆ, ಕಾರ್ಪೆಟ್ ಇದೆ, ಕುರ್ಚಿ ಇದೆ, ಮನುಷ್ಯರಿದ್ದಾರೆ ಎಂದು ಇದ್ದಾರೆ ಎಂದಂತೆ ಇಟ್ಟುಕೊಂಡು ನಾನು ಮಾತಾಡ್ತಾ ಇದ್ದೆ ಅಷ್ಟೇ. ಅಲ್ಲಿ ಗೋಡೆ ಇದೆ, ಅಲ್ಲಿ ಕುರ್ಚಿ ಇದೆ ಅಂದರೆ ಅದಕ್ಕೆ ಇರುವಿದೆಯಾ? ಇರುವ ಒಂದೇ ಇರುವ ಪರಮಾತ್ಮ ಒಂದೇ ಇರುವ ಪಾರಮಾರ್ಥಿಕ ಸತ್ತ ಒಂದೇ ಇರುವ. ಮತ್ತು ಈ ಟೇಬಲ್ ಇದೆ ಅಂದರೆ ಟೇಬಲ್ಗೆ ಇರವು ಬೇರೆ ಎಲ್ಲಿಂದ ಬಂತು? ಟೇಬಲ್ಗೆ ಸ್ವಂತ ಇರವು ಇಲ್ಲ. ಹಗ್ಗವನ್ನು ಹಾವಾಗಿ ತಿಳ್ಕೊಂಡರೆ ಅವನು ಹೇಳ್ತಾರೆ ಅದು ಹಾವಲ್ಲ, ಅದು ಹಗ್ಗನೇ. ಹಗ್ಗ ಇದೆ, ಹೌದು ಹಗ್ಗ ಇದೆ, ಮರಿ ಇದು ಹಾವು ನಿಮಗೆ ಅನಿಸುತ್ತಾ ಇದೆ ಹೊರತು ಇಲ್ಲಿಲ್ಲ. ಅವರೇನು ಹೇಳ್ತಾರೆ, ಇವನು ಹಾವು ನೋಡಿದ, ಅವನು ಹಗ್ಗ ನೋಡಿದ. ಅಂದರೆ 2 ವಸ್ತುಗಳ ಈಗ ಅರ್ಥವಾಗ್ತದೆ ನಿಮಗೆ ಪಾರಮಾರ್ಥಿಕ ವ್ಯಾವಹಾರಿಕ ಅಂದರೆ ಏನು. ಒಬ್ಬನು ಹಾವಾಗಿ ನೋಡಿದ, ಇನ್ನೊಂದು ಹಗ್ಗವಾಗಿ ನೋಡಿದ. ಇಬ್ಬರದು ಸೇರಿಸಿಬಿಟ್ಟು ಏನು ಮಾಡಬೇಕು? 2 ಇವೆ, 2 ವಸ್ತುಗಳಿವೆ, ಒಂದು ಹಗ್ಗ ಒಂದು ಹಾವು. ಇನ್ನೂ ಹೇಳ್ತಾನೆ ಅಲ್ಲಲ್ಲ, ಹಾವಿಲ್ಲ, ಆ ಹಗ್ಗವನ್ನೇ ಇವನು ಹಾವಾಗಿ ತಿಳ್ಕೊಂಡ. ಓಹೋ ಹಾಗ, ಆದರೆ ಗೊತ್ತಾಯಿತು ಹಗ್ಗ ಎಂದಿಗೂ ಇರುತ್ತದೆ, ಹಾವು ಸ್ವಲ್ಪ ಮಟ್ಟಿಗೆ ಇರುತ್ತದೆ, ಹೀಗೆ ಹೇಳಬಹುದಾ? ಅಂದರೆ ಮೊದಲೇನು ತಿಳ್ಕೊಂಡ? ಒಂದು ಹಾವು ಒಂದು ಹಗ್ಗ 2 ಇವೆ ಎಂದು ತಿಳ್ಕೊಂಡು. ಅವನು ಹೇಳ್ತಾನೆ ಅಲ್ಲಲ್ಲಪ್ಪ 2 ಇಲ್ಲ ಹೇಳಿದ. ಓಕೆ, ಮತ್ತು ಹೇಗಿದೆ ಹೇಳು ಅಂದರೆ ಆ ಹಗ್ಗವನ್ನೇ ಇವನು ಹಾವಾಗಿ ತಿಳ್ಕೊಂಡು. ಸ್ವಲ್ಪ ಹೊತ್ತು ಹಾವು, ಹೆಚ್ಚೊತ್ತು ಹಗ್ಗ, ಹೀಗ ಅದು ಅಲ್ಲ. మరి ಹೇಗೆ 2 ಹೇಗೆ? 2 ಎಂಬುದು ಲೆಕ್ಕ ಮಾಡೋಕ್ಕಾಗಲ್ಲ, ಇರುವುದು ಒಂದೇ. ಇನ್ನೊಂದು ನಿಮಗೆ ಅನಿಸಿಕೆನೇ ಹೊರತು ಇರುವಿಕೆ ಅಲ್ಲ. ನಿಮಗೆ ಅನಿಸಿತು ಹಾವು, ಅಲ್ಲಿ ಇರುವಿಕೆ ಇಲ್ಲ. ನಿಮಗೆ ಹಾವೆಂದು ಎನಿಸಿದ್ದು ಇರುವಾಗಿ ನೋಡಿದಾಗ ಹಗ್ಗ ಆಗೇ ಇರುತ್ತದೆ. ಅದು ಇರುವುದು ಹಗ್ಗ ಆಗಿ ನಿಮ್ಮ ಅನಿಸಿಕೆನೇ ಹಾವಾಗಿ ನೋಡಿ. ಅನಿಸಿಕೆಯಿಂದ ಇನ್ನೊಂದು ಎರವು ಹುಟ್ಟಲ್ಲ. ಅನಿಸಿಕೆಯಿಂದ ಇನ್ನೊಂದು ಎರವು ಹುಟ್ಟಲ್ಲ. ಎರವು ಹಗ್ಗ ಆಗೇ ಇರುತ್ತದೆ, ಹಗ್ಗವಾಗೇ ಇರುತ್ತದೆ. ಇವನು ಹಾವೆಂದು ಅಂದ್ಕೊಂಡ ಯಾವನ್ನು? ಅದೇ ಹಗ್ಗವನ್ನು. ಅದನ್ನು ಆ ಹಗ್ಗವೇ ತಪ್ಪಾಗಿ ಅನಿಸಿತೇ ಹೊರತು ಅದು ಅನಿಸಿಕೆಯಲ್ಲಿ ತೋರಿಕೆನೇ ಹೊರತು ಇರವಲ್ಲ. ಇರುವು ಹಗ್ಗನೇ, 2 ಇರುವುಗಳಲ್ಲ. ಹಾಗೆ ಒಂದೇ ಪಾರಮಾರ್ಥಿಕ ಸತ್ತ. మరి ವ್ಯಾವಹಾರಿಕ ಸತ್ತ ಎಂಬುದು ಇನ್ನೊಂದಲ್ಲ. ವ್ಯವಹಾರ ಎಂದೇ ಅದೇ ಪರಮಾರ್ಥವನ್ನು ಇನ್ನೊಂದಾಗಿ ನೋಡುವುದು, ತೋರುವುದಷ್ಟೇ. ಇನ್ನೊಂದಾಗಿ ತಿಳ್ಕೊಳ್ತಾ ಇದ್ದೀವಿ, ಅದಲ್ಲ, ಅದಕ್ಕಿಂತ ಬೇರೆ ಅಂದಂತೆ, ಬೇರೆ ಆಗಿದ್ದಂತೆ ನೀವು ಬೇರೆ ಅಂದ್ಕೊಂಡರೂ ಇರುವುದದೇ ಅಲ್ಲವೇ? ಇವನು ಕುರ್ಚಿ ಸ್ವಲ್ಪ ಹೊತ್ತು ತೊಗೊಂಡೋಗಿ ಅವ್ರ ರೂಮ್ನಲ್ಲಿಟ್ಟ, ಅವರ ಮನೆಯಲ್ಲಿ ಯಾರೋ ಬಂದಿದ್ದಾರೆ ಅಂತ. ಈಗ ಇನ್ನೊಬ್ಬ ಯಾರೋ ಹುಡುಗ ಬಂದು ಹೇಳ್ತಾನೆ, ಈ ಕುರ್ಚಿ ಚೆನ್ನಾಗಿದೆ ಎಂದು ಹೇಳ್ತಾನೆ. ಎಲ್ಲಿಂದ ಬಂತು ಎಂದು ಹೇಳ್ತಾರೆ. ಅವರು ಏನು ಹೇಳಲ್ಲ, ಸುಮ್ಮನೆ ಇರ್ತಾರೆ. ಆವಾಗ ಹೇಳ್ತಾನೆ, ಅವ್ರ ಪಕ್ಕ ಮನೆಯಲ್ಲಿ ಇದೇ ಕುರ್ಚಿ ಇದೆ, ಅಂದರೆ ಇದೇ ಟೈಪ್ ಇದೆ, ಅಂದರೆ ನಮಗೆ 2 ಕುರ್ಚಿಗಳಾಯಿತು, ಅಲ್ಲೊಂದಿದೆ ಇಲ್ಲೊಂದಿದೆ. ಅವರ ಮನೆಯಲ್ಲಿ ಈ ತರಹ ಒಂದು ಕುರ್ಚಿ ನೋಡಿದೆ, ಈ ಮನೆಯಲ್ಲಿ ಒಂದು ತರಹ ನೋಡಿದೆ, 2 ಕುರ್ಚಿಗಳಾಯಿತು. ಅವರ ಮನಸ್ಸಿನಲ್ಲಿ 2 ಕುರ್ಚಿಗಳು ಅನಿಸುತ್ತಾ ಇವೆ. ಅವರ ಮನೆಯಲ್ಲಿ ಈ ತರಹ ಕುರ್ಚಿ ನೋಡಿದೆ, ಇವರ ಮನೆಯಲ್ಲಿ ಈ ತರಹ ಕುರ್ಚಿ ನೋಡಿದೆ, ಅವರಿಗೆ 2 ಅನಿಸುತ್ತವೆ. 2ನೇದು ಎಲ್ಲಿದೆ ಈಗ ಹೇಳಿ, ಗೊತ್ತಾಗ್ತದೆ ನಿಮಗೆ. ಇವರ ಮನೆಯಲ್ಲಿರುವ ಕುರ್ಚಿಯನ್ನೇ ಅವರ ಮನೆಗೂ ಯಾರೋ ಬಂದಿದ್ದರು ಎಂದು ತಗೊಂಡು ಹೋದರೆ ಇವರಿಗೆ ಅನಿಸಿತು ಇದೇ ತರಹ ಅಲ್ಲಿದೆ ಅಲ್ಲ. ಹೌದು, ಇವರ ಮನಸ್ಸು ಕನಿಸುತ್ತದೆ 2 ಇವೆ. ಅವರು ಹಾಗೆ ಹೋಗ್ತಾನೆ. ಅವರು ಹೇಳ್ತಾರೆ ಇವರ ಮನೆಯಲ್ಲಿದೆ, ಅದೇ ತರಹ ಅವರ ಮನೆಯಲ್ಲಿದೆ, 2 ಇವೆ ಅಂದ್ಕೊಳ್ತಾನೆ. ವಾಸ್ತವವೇನು? ಒಂದು ಇರುವುದು,
ಇನ್ನೊಂದು ಆಗಿದ್ದಂತೆ ಅಂದ್ಕೊಳ್ತಾ ಇದೆ, ಅದು ಎಲ್ಲಿಯೂ ಇಲ್ಲ. ಎಲ್ಲಿದೆ? ಇದೆ. ಈ ಕುರ್ಚಿಯೇ ಅದು ಇನ್ನೊಂದು ಕುರ್ಚಿ ಆಯಿತು. ಆ ಇನ್ನೊಂದು ಕುರ್ಚಿಯ ಇರುವಿಕೆ ಎಲ್ಲಿದೆ? ಬಟ್ ನಾನು ನೋಡಿದೆ. ಹೌದು, ನೀವು ನೋಡಿದ್ದಾಗ ಎಲ್ಲಿದ್ದು ನೋಡಿದ್ವಿ? ಇದನ್ನೇ ನೋಡಿ ಇನ್ನೊಂದು ಅಂದ್ಕೊಂಡಿದ್ದೀವಿ, ಬಟ್ ಇರುವುದಿದೆ ಅನಿಸಿಕೆ ಇನ್ನೊಂದು. ಅದು ನೋಡಿ ಎಷ್ಟು ಚೆನ್ನಾಗಿದೆ ಉದಾಹರಣೆ. ಇದೇ ಕುರ್ಚಿ ನಿಮಗೆ ಇನ್ನೊಂದು ಅನಿಸುತ್ತಾ ಇದೆ. ಅದು ಅವರ ಮನೆಯಲ್ಲಿ ಇನ್ನೊಂದಿದೆ, ಇದೇ ತರಹ ಇದೆ, ಇನ್ನೊಂದು ಕುರ್ಚಿ ಇದೆ, ಇದೇ ತರಹ ಇದೆ, ಇನ್ನೊಂದು ಕುರ್ಚಿ ಇದೆ, ಇದೇ ಮನಸ್ಸಿನಲ್ಲಿ ಇಟ್ಕೊಳ್ತಾನೆ. ಅವರು ಹಾಗೆ ಹೋಗ್ತಾನೆ. ಅಬ್ಬಾ, ಅವರ ಮನೆಯಲ್ಲಿದೆ, ಇವರ ಮನೆಯಲ್ಲಿಯೂ ಅದೇ ತರಹ ಕುರ್ಚಿ ಇದೆ ಅಂತ ಅಂದ್ಕೊಂಡ. ಮತ್ತೆ ಯಾವಾಗಲೂ ಬಂದಾಗ ನೋಡಿದ್ದರೆ ಅವರು ಹೇಳ್ತಾರೆ, ಅದೇ ಕುರ್ಚಿ ಇಲ್ಲಿಗೆ ತಂದಿದ್ದೀವಿ ಅಂದರೆ ಅಯ್ಯೋ ಅಂತ ಹೇಳ್ತಾನೆ. ಅದೇ ಕುರ್ಚಿ ಇಲ್ಲಿಗೆ ತಂದಿದ್ದೀವಿ, ಇನ್ನೊಂದು ಕುರ್ಚಿ ಅಲ್ಲ ಹೇಳಿದ್ದಾಗ ಏನಾಗುತ್ತದೆ? ಎರಡು ಅನಿಸಿದ್ದು ಒಂದಾಗಿ ಬಿಡ್ತದೆ. ಇದು ಅದ್ವೈತ. ಎರಡು ಅನಿಸಿತು, ಇರುವುದು ಒಂದು. ನಂತರ ಗೊತ್ತಾಯಿತು, ಅದೇ ಅಪ್ಪ ಇಲ್ಲಿಗೆ ತಂದಿದ್ದೆ ಅಂದರೆ ಅಯ್ಯೋ ಅದೇನಾ, ಹಾಗಾದರೆ ಒಂದೇ ಕುರ್ಚಿ ಅಂದ. ಹಾಗಾದರೆ ಒಂದೇ ಕುರ್ಚಿ ಅಂತ ಈಗ ಒಂದಾಯ್ತಾ? ಹಿಂದೆ ಒಂದಾಗಲಿಲ್ಲವಾ? ಹಿಂದೆನೂ ಒಂದೇ ಇತ್ತು. ಹಿಂದೆನೂ ಒಂದೇ ಕುರ್ಚಿ, ಈಗಲೂ ಒಂದೇ ಕುರ್ಚಿ, ಎಂದಿಗೂ ಒಂದೇ. ಇವರ ಮನಸ್ಸಿಗೆ ಮಾತ್ರ ಎರಡು ಸಲ ನೋಡಿದ್ದೀನಲ್ಲ, ಇಲ್ಲಿ ಅಲ್ಲಿ ಎರಡು ಕುರ್ಚಿ. ಇವರ ಮನಸ್ಸಿಗೆ ಎರಡೆಂಬ ಯೋಚನೆ, ಇರುವಿಕೆಯಲ್ಲಿ ಒಂದೇ ಕುರ್ಚಿ. ಒಂದೇ ಕುರ್ಚಿಯನ್ನು ಎರಡು ಸಲ ನೋಡಿ ಎರಡು ಅಂದ್ಕೊಂಡ್ರೆ ಹೇಗಿರುತ್ತದೆ? ಈ ಮನುಷ್ಯನನ್ನು ಇಲ್ಲಿ ನೋಡ್ತಾನೆ, ಅಲ್ಲಿ ನೋಡ್ತಾನೆ, ಅವನು ಅಂದ್ಕೊಳ್ತಾನೆ ಇದೇ ತರಹ ಮನುಷ್ಯ ಇವರ ಹಾಗೇ ಇದ್ದಾನೆ, ಇವರ ಹಾಗೆ ಕೂತಿರ್ತಾನೆ, ಇವರ ಹಾಗೆ ಮಾತಾಡ್ತಾನೆ, ಇವರ ಹಾಗೆ ಬಟ್ಟೆ ಉಟ್ಕೊಳ್ತಾನೆ, ಇವರ ಹಾಗೆ ಇದ್ದಾನೆ. ಆದರೆ ಇನ್ನೊಬ್ಬ ಮನುಷ್ಯ ನಾನು ಇಬ್ಬರನ್ನು ನೋಡಿದೆ ಅಂದ್ಕೊಳ್ತಾನೆ. ಇದಕ್ಕೆ ಎಷ್ಟಾದರೂ ಉದಾಹರಣೆಗಳು ಕೊಡಬಹುದು. ಇವನು ಹಾಗೆ ಇದ್ದಾನೆ ಅಂದ್ಕೊಳ್ತಾನೆ, ನಾನು ಇಬ್ಬರನ್ನು ನೋಡಿದೆ, ಈ ಫಂಕ್ಷನ್ನಲ್ಲಿ ನೋಡಿದೆ, ಅಲ್ಲೆಲ್ಲೋ ಏನೋ ಮದುವೆ ಇತ್ತು ಅಲ್ಲಿ ನೋಡಿದೆ, ಇಬ್ಬರನ್ನು ನೋಡಿದೆ ಅಂದ್ಕೊಳ್ತಾನೆ. ಮತ್ತು ಈ ಫಂಕ್ಷನ್ಗೆ ಬಂದಾಗ ಈ ಮೊದಲನೇ ವ್ಯಕ್ತಿ ಅಲ್ಲವೇ ಅವನೇ ಅಂದ್ಕೊಳ್ತಾನೆ. ಮತ್ತೆ ಅಲ್ಲಿ ನೋಡಿದಾಗ ಇನ್ನೊಬ್ಬರನ್ನು ನೋಡಿದ್ದೀನಲ್ಲ, ಈಗ ಅವನು ಮತ್ತೆ ಬಂದ, ಅಬ್ಬೋ ಇಬ್ಬರನ್ನೂ ನಾನು ನೋಡಿದೆ, ಎರಡು ಸಲ ನೋಡಿದೆ ಅಂದ್ಕೊಳ್ತಾನೆ. ಕೊನೆಗೆ ಯಾವಾಗಲೂ ಯಾರೋ ಹೇಳ್ತಾರೆ ಯಾರು ಎಂದು, ಇವನೇ ಅವನು ಎಂದು ಹೇಳ್ಬಿಟ್ಟು ಅಯ್ಯೋ ರಾಮ ನಾನಿಬ್ಬರು ಅಂದ್ಕೊಂಡೆ ಎಂದು ಹೇಳ್ತಾನೆ. ಆ ಎರಡನೇ ವ್ಯಕ್ತಿ ಎಲ್ಲಿದ್ದಾನೆ, ಈಗ ಎಲ್ಲಿಗೆ ಹೋದ? ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲಿಯೂ ಇರಲಿಲ್ಲ, ನಿಮ್ಮ ಮನಸ್ಸಿಗೆ ವಿಂಗಡ ಮಾಡಿದ್ದೇವೆ. ಅವನನ್ನೇ ಎರಡು ಸಲ ನೋಡಿ ಇಬ್ಬರು ಅಂದ್ಕೊಂಡಿದ್ದೀ ಅಲ್ಲವೇ? ಅವನನ್ನೇ ಇಲ್ಲೊಂದು ಸಲ ಅಲ್ಲೊಂದು ಸಲ ಎರಡು ಸಲ ನೋಡಿ ಇಬ್ಬರು ಅಂದ್ಕೊಂಡಿದ್ದಿ. ಇವರಿಬ್ಬರಲ್ಲಪ್ಪ, ಅವನೇ ಇವನು ಒಂದು. ಹೌದಾ, ಹೌದೌದು, ಈಗ ಗೊತ್ತಾಯಿತು, ಕರೆಕ್ಟ್, ನಿಜ ನಾನೇ ತಪ್ಪರ್ಥ ಮಾಡಿಕೊಂಡೆ, ಈಗ ಗೊತ್ತಾಯಿತು, ನಿಜ ಹೀಗೆ ಕಪ್ಪ ಅಂದರೆ ಹೌದೌದು ನಾನು ನೋಡಿದೆ. ಮತ್ತು ಆವಾಗ ನೋಡಿದಾಗ ಏಕೆ ಹೇಳಲಿಲ್ಲ? ಆವಾಗ ಇಬ್ಬರೇ ಕಂಡ್ಕೊಂಡಿದ್ದೆ. ಅದೇ ಭ್ರಾಂತಿ. ಇಬ್ಬರನ್ನು ನೋಡ್ತಾ ಇದ್ದೀನಿ, ಅವರು ಹಾಗೇ ಇದ್ದಾನೆ, ಬಟ್ ಇಬ್ಬರು ಬೇರೆ ಅಂದ್ಕೊಂಡು ಬಿಟ್ಟ. ನಂತರ ನೋಡಿದರೆ ಅವನೇ ಅಪ್ಪ. ಆಯ್ತು. ಮನಸ್ಸಿನಲ್ಲಿ ಇಬ್ಬರು ಹೋಗಿಬಿಟ್ಟರು, ಒಬ್ಬನೇ ಆಗಿಬಿಟ್ಟ. ಒಬ್ಬನನ್ನೇ ಎರಡು ಸಲ ನೋಡಿದ್ದಿನ, ಇಬ್ಬರನ್ನು ಬಿಡಿಯಾಗಿ ನೋಡಿದ್ದಿನ? ಒಬ್ಬನನ್ನೇ ಎರಡು ಸಲ ನೋಡಿದ್ದಿ, ಒಬ್ಬನೇ ಎರಡು ಸಲ ನೋಡಿದರೆ ಒಬ್ಬನೇ ಆಗಬೇಕು. ಈ ಕುರ್ಚಿಯನ್ನೇ ನೀವು ನಿನ್ನೆ ನೋಡಿದ್ದೀರಿ, ಮೊನ್ನೆ ನೋಡಿದ್ದೀರಿ. ನೀವು ಯಾವ ಪ್ರವಚನಕ್ಕೆ ಬರ್ತೀರಿ ಇದೇ ಟೇಬಲ್ ನೋಡ್ತೀರಿ. ಪ್ರತಿ ದಿವಸ ಒಂದು ಅಂದರೆ 10 ಟೇಬಲ್ಗಳು ನೋಡ್ತೀರಾ ಏನು? ಅದೇ ಟೇಬಲ್ 10 ಸಲ ನೋಡ್ತೀರ ಅಷ್ಟೇ. ಹಾಗೆ ಅದೇ ಎರವು, ಒಂದೇ ಅಖಂಡ ಅನಂತ ಅದ್ವಿತೀಯ ಇರವು, ಅದನ್ನು ಇನ್ನೊಂದು ಬಗೆಯಾಗಿ ನೋಡಿ ಎಚ್ಚರ ಅವಸ್ಥೆ ಅಂದರೆ ಇದು ಒಂದು ಇರವು ಅಂದ್ಕೊಳ್ತಾನೆ. ಈ ಎಚ್ಚರ ಅವಸ್ಥೆ ಎಂಬುದು ಸುಷುಪ್ತಿಗಿಂತ ಬಿಡಿಯಾದ ಇರವಲ್ಲ, ಅದನ್ನೇ ಈ ತರಹ ನೋಡ್ತಾ ಇದ್ದೀಯಪ್ಪ. ಅವನನ್ನೇ, ಅದೇ ಅರಿವನ್ನು, ಅದೇ ಇರವನ್ನು ಈ ತರಹ ನೋಡ್ತಾ ಇದ್ದೀಯ ಅಷ್ಟೆ. ಅದೇ ಇರವನ್ನು ಈ ತರಹ ನೋಡ್ತಾ ಇದ್ದೀವಿ ಹೊರತು ಇದು ಎರಡನೆಯ ಇರವಲ್ಲ. ವ್ಯಾವಹಾರಿಕ ಸತ್ತ ನೀವು ಹೇಳಿದ್ದೀರಲ್ಲ, ವ್ಯಾವಹಾರಿಕ ಸತ್ತ ಎಂದು ಇನ್ನೊಂದು ಹೆಸರಿಟ್ಟ ಮಾತ್ರದಿಂದ ಎರಡನೆಯದು ಎಂದು ತಿಳ್ಕೊಳ್ಳಬೇಡ. ಅದನ್ನೇ ಮತ್ತೊಂದು ಸಲ ನೋಡ್ತಾ ಇದ್ದೀವಿ ಅಷ್ಟೆ. ಅದನ್ನೇ, ಅದೇ ಇರವನ್ನು ಇನ್ನೊಂದೊಂದು ಆಗಿದ್ದಂತೆ, ಸ್ವಲ್ಪ ಆಗಿದ್ದಂತೆ ಮತ್ತೊಂದು ಬಗೆಯಂತೆ ನೋಡ್ತಾ ಇದ್ದೀವಿ. ಆದರೆ ನಿಜವಾಗಿ ನೋಡಿದ್ದರೆ ಈ ವ್ಯವಹಾರವೆಲ್ಲ ಅದೇ, ಆ ಒಂದು ಬ್ರಹ್ಮವನ್ನೇ, ಒಂದು ಇರವನ್ನೇ ಇನ್ನೊಂದು ಬಗೆಯಾಗಿ ನೋಡ್ತೀವಿ. ಅದರಿಂದ ವ್ಯವಹಾರ ಸತ್ತ ಎಂಬುದು ಇನ್ನೊಂದು ಅತಿರಿಕ್ತ ಎಡಿಷನಲ್ ಎಕ್ಸಿಸ್ಟೆನ್ಸ್ ಅಲ್ಲ, ಅತಿರಿಕ್ತ ಸತ್ಯ ಅಲ್ಲ. ಅದನ್ನೇ ಇನ್ನೊಂದಾಗಿದ್ದಂತೆ ನೋಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಅನಿಸಿಕೆಯಲ್ಲಿ ಇನ್ನೊಂದು ಅನಿಸುತ್ತದೆ ಅಷ್ಟೇ. ವಾಸ್ತವ ತಿಳ್ಕೊಂಡಾಗ ಒಂದೇ ಆಗಿಬಿಡ್ತಾರೆ. ಈಗ ವ್ಯವಹಾರ ಪರಮಾರ್ಥ ಎರಡು ವ್ಯತ್ಯಾಸ ಇರೋದಿಲ್ಲ.
ವ್ಯವಹಾರವು ಬಿಡಿಯಾಗಿಲ್ಲ ಎಂದು ಗೊತ್ತಾಗಿಬಿಡ್ತದೆ. ಒಂದು ಪೆನ್ನಿಂದ ಬರೆದ, ಅಲ್ಲಿ ರೂಮ್ನಲ್ಲಿ ಬರೆದೆ. ನಾನು ಇಲ್ಲಿಗೆ ಬಂದಾಗ ಇವನ್ ತಂದು ಕೊಟ್ಟರು. ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡೆ, ನನ್ನ ಪೆನ್ನು ಹೀಗೆ ಬರೆಯುತ್ತದೆ, ಎಷ್ಟು ಚೆನ್ನಾಗಿದೆ, ನನ್ನ ಪೆನ್ನು ಹೀಗೇ ಬರೆಯುತ್ತದೆ, ಇದು ಬ್ಲೂ ಪೆನ್, ಈಗ ನೀವು ಕೊಟ್ಟಿರುವ ಪೆನ್ನು ಬ್ಲೂ ಇದೆ, ಇದು ಚೆನ್ನಾಗಿ ಬರೆಯುತ್ತದೆ, ನನ್ನ ಹಾಗೆಯೇ ಬರೆಯುತ್ತದೆ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಈಗ ಅಂದ್ಕೊಳ್ತಾನೆ, 2 ಪೆನ್ನುಗಳಿಂದ ನಾನು ಬರೆದೆ, 2 ಚೆನ್ನಾಗಿವೆ, 2 ಒಂದೇ ತರಹ ಬರೆಯುತ್ತವೆ, 2 ಪೆನ್ನುಗಳು ನೋಡಿದೆ, ಅಲ್ಲಿ ನನ್ನ ರೂಮ್ನಲ್ಲಿ ಬರೆದೆ ಮತ್ತು ಇಲ್ಲಿ ಬರೆದೆ ಅನ್ನು. ನಂತರ ವಾರ ದಿವಸ ಅವ್ರು ಬೇಗ ಹೇಳೋದೇ ಇಲ್ಲ. ವಾರ 10 ದಿವಸ ನಂತರ ಈ ಭ್ರಾಂತಿಯಲ್ಲಿ ಇದ್ದುಕೊಂಡು ವಾರನೂ 10 ದಿವಸ ನಂತರ ಹೇಳ್ತಾನೆ, ಅಲ್ಲ ಗುರುಗಳೇ, ಅದೇ ಪೆನ್ನು ಇಲ್ಲಿ ತಂದಿಟ್ಟಿದ್ದೇವೆ ಅಂದರೆ. ಅಯ್ಯೋ ರಾಮ, ನಾನು 2ನಿಂದ ಬರದೆ ಅಂದ್ಕೊಂಡೆ, ಇರುವುದೊಂದೇ, ಅದನ್ನೇ 2 ಅಂದ್ಕೊಂಡು ಬಿಟ್ಟೆ. ಹಾಗೆ ವ್ಯಾವಹಾರಿಕ ಸತ್ತ ಅಂದರೆ ಇನ್ನೊಂದು ಇರವಲ್ಲ, ಅದೇ ಬ್ರಹ್ಮವನ್ನೇ ಜಗತ್ತಾಗಿ ನೋಡ್ತಾ ಇದ್ದೀರಿ. ಜಗತ್ತೆಂದು ಹೆಸರಿಟ್ಟು ಬ್ರಹ್ಮವನ್ನೇ ನೋಡ್ತಾ ಇದ್ದೀರಿ. ಕೈ ಕಾಲು ನಾಮರೂಪ ನೀನು ನಾನು ಇದೆಲ್ಲ ಅದೇ ಪರಮಾತ್ಮ, ಅದೇ ಇರವು, ಅಖಂಡ ಅನಂತವಾಗಿರುವ ಇರವದೇ. ಆದರೆ ಇನ್ನೊಂದು ಆದ್ದರಿಂದ ವ್ಯಾವಹಾರಿಕ ಸತ್ತ ಎಂಬುದು ಇನ್ನೊಂದಲ್ಲ. ಅದು ತುಂಡು ತುಂಡಾಗಿ ನೋಡುವುದರಿಂದ ಇದು ಜ್ಞಾತ, ಇದು ಜ್ಞಾನ, ಇದು ಜ್ಞೇಯ ಎಂದು ವಿಂಗಡವಾಗಿರುತ್ತದೆ. ಇದು ಕರ್ತ, ಇದು ಕರ್ಮ, ಹೀಗೆ ಅಂದರೆ ವಿಂಗಡವಾಗುವುದರಿಂದ ಇದು ಬೇರೆ ಅನಿಸುತ್ತದೆ. ಅದು ವಿಂಗಡವಾಗದೆ ಒಟ್ಟಾಗಿ ನೋಡಿದ್ದೇವೆ, ಅಷ್ಟೇ ವ್ಯತ್ಯಾಸ. ಕೆಲವೊಮ್ಮೆ ಪುಸ್ತಕ ಒಟ್ಟು ನೋಡುತ್ತಾರೆ, ಅಥವಾ ಪುಸ್ತಕವನ್ನು ಹರಿದಿಟ್ಟರೆ ಬಿಡಿ ಬಿಡಿ ಪುಟಗಳು ನೋಡಿದ್ದರೆ 10 ಪುಟಗಳು ನೋಡಿದೆ ಅನಿಸುತ್ತದೆ. ಮತ್ತೊಂದು ಸಲ ಅವ್ರು ಬಂದು ತೋರಿಸ್ತಾರೆ, ಇದು ಅಂದರೆ ಅಯ್ಯೋ 10 ನೋಡಿದೆ, 10 ಎಲ್ಲ ಒಂದೇ ಆಗಿಬಿಟ್ಟಿದೆ ಅಲ್ಲ, ಒಂದೇ ಬಂದು ಆಗಿಬಿಟ್ಟು. ಹಾಗೆ ನಾವು ಬಿಡಿ ಬಿಡಿಯಾಗಿ ನೋಡುವುದು ವ್ಯಾವಹಾರಿಕ, ಅದನ್ನೇ ಅದಾಗಿ ತಿಳ್ಕೊಂಡರೆ ಪಾರಮಾರ್ಥಿಕ. 2 ಸತ್ಯಗಳಲ್ಲ. ಆಯಿತಾ? ಆದ್ದರಿಂದ ನಾವಿದನ್ನು ಬಿಡಿಯಾಗಿ ಸತ್ಯ ಎಂದು ತಿಳ್ಕೊಳ್ಳಬೇಡ, ಅದೇ ಶಾಸ್ತ್ರ ಹೇಳ್ತಾ ಇದೆ. ವ್ಯಾವಹಾರಿಕ ಎನ್ನುವುದು ವ್ಯವಹಾರ ಮಾಡುವುದು. ವ್ಯವಹಾರ ಅಂದರೆ ಏನು? ಅನಿಸಿಕೆ ವ್ಯವಹಾರ. ಅನಿಸುವುದು, ಅನಿಸಿದ್ದಂತೆ ಅಂದುಕೊಳ್ಳು, ಹಾಗೆ ಅದಾಗಿದ್ದಂತೆ ನಡ್ಕೊಳ್ಳುವುದು. ಅಂದರೆ ಅಂದುಕೊಳ್ಳುವುದು, ನಡ್ಕೊಳ್ಳುವುದು, ಇನ್ನೊಬ್ಬರಿಗೆ ಹೇಳುವುದು, ಇದೇ ವ್ಯವಹಾರ. ಇನ್ನೊಂದಂತೆ ಅಂದುಕೊಳ್ಳುವುದು, ಇನ್ನೊಂದಂತೆ ನಡ್ಕೊಳ್ಳುವುದು, ಇನ್ನೊಂದಂತೆ ಮಾತಾಡುವುದು. ವ್ಯವಹಾರ ಅಂದರೆ ಏನು? 3. ವ್ಯವಹಾರ ಅಂದರೆ ಅಂದುಕೊಳ್ಳುವುದು, ವ್ಯವಹಾರ ಅಂದರೆ ಥಾಟ್, ವ್ಯವಹಾರ ಅಂದರೆ ಕಮ್ಯುನಿಕೇಷನ್, ವ್ಯವಹಾರ ಅಂದರೆ ಡೀಲಿಂಗ್ ವಿತ್ ಇಟ್, ಯೂಸಿಂಗ್ ಇಟ್, ಅದರ ಜೊತೆಗೆ ನಡ್ಕೊಳ್ಳುವುದು. ಇನ್ನೊಂದಂತೆ ನಡ್ಕೊಳ್ಳುವುದು, ಇನ್ನೊಂದಂತೆ ಅಂದುಕೊಳ್ಳುವುದು, ಇನ್ನೊಂದಂತೆ ಹೇಳುವುದು. ದಿಸ್ ಈಸ್ ವ್ಯವಹಾರ. ಪ್ರತ್ಯಯ, ಚೇಷ್ಟ, ಇನ್ನೊಂದೇನೋ ಹೇಳ್ತಾರೆ ಸ್ವಾಮೀಜಿ ಸಂಸ್ಕೃತದಲ್ಲಿ, ಪ್ರತ್ಯಯ ವ್ಯವಹಾರ ಚೇಷ್ಟಾಚ. ನೋ, ಪ್ರತ್ಯಯ ವ್ಯಪದೇಶ ಚೇಷ್ಟಾಚ. ಪ್ರತ್ಯಯ ಅಂದುಕೊಳ್ಳುವುದು, ವ್ಯಪದೇಶ ಹೇಳುವುದು, ಚೇಷ್ಟಾಚ ನಡ್ಕೊಳ್ಳುವುದು. ಚೇಷ್ಟ ಕನ್ನಡ ಚೇಷ್ಟ ಅಲ್ಲ, ಸಂಸ್ಕೃತದಲ್ಲಿ ಚೇಷ್ಟ ಅಂದರೆ ನಡ್ಕೊಳ್ಳುವುದು. ಅಂದರೆ ಅದು ಏನೋ ಇನ್ನೊಂದಂತೆ ಅಂದ್ಕೊಳ್ಳುವುದು, ಇನ್ನೊಂದಂತೆ ಹೇಳುವುದು, ಇನ್ನೊಂದಾಗಿದ್ದಂತೆ ನಡ್ಕೊಳ್ಳುವುದು, ಇದು ವ್ಯವಹಾರ. ಹೀಗೆ ಇದೆಲ್ಲ ಅನಿಸುವುದೇ, ಅಲ್ಲೇನಿಲ್ಲ, ಇರೋದೊಂದೇ. ಹಾಗೆ ಜಸ್ಟ್ ಅಸ್ಯೂಮಿಂಗ್ ದಟ್ ದರ್ ಈಸ್ ಸಮಥಿಂಗ್, ಯು ಥಿಂಕ್ ಅಬೌಟ್, ಯು ಅಸ್ಯೂಮ್, you talk about it as if it's another one, you deal with it as if another one, you handle it as if another one. ಅಷ್ಟೇ. assume, assumption, expression and talk and dealing with it. Behave it as if another one. You assume as if another one. You express it as if another one. You talk about it as another one. Then deal with it, handle it as if another one. ಅಷ್ಟೇ. ಇದೇ ವ್ಯವಹಾರ. ವ್ಯವಹಾರ ಎನ್ನುವುದು ಏನೋ ಕನಸಿನಲ್ಲಿ ಎಲ್ಲ ಅನಿಸುತ್ತದೆ, ಏನೂ ಇರಲ್ಲ. ಏನೋ ನಾನು ಇಲ್ಲಿಂದ ಅಲ್ಲಿಗೆ ಹೋಗಿದ್ದನಂತೆ, ಏನೋ ನೋಡಿದ್ದನಂತೆ, ಇನ್ನೊಬ್ಬ ಮನುಷ್ಯನ ನೋಡಿದನಂತೆ, ಅವರೇನೋ ಕೊಟ್ಟರೆ ತಗೊಂಡೆ, ಇಲ್ಲಿಗೆ ಬಂದೆ, ಅಲ್ಲಿ ನಾನು ಹೋಗಲು ಇಲ್ಲ, ಅವರು ಇನ್ನೊಬ್ಬರು ಇಲ್ಲ, ಅವರು ಕೊಟ್ಟು ಇಲ್ಲ, ನಾನು ತಗೊಂಡು ಇಲ್ಲ, ಎಲ್ಲ ಅನಿಸಿತು ಅಷ್ಟೇ. ಕನಸಿನಲ್ಲಿ ಅನಿಸುತ್ತದಲ್ಲವ, ನಾನಲ್ಲಿ ಒಬ್ಬನಿದ್ದನಂತೆ, ಇನ್ನೊಬ್ಬ ಊರಿಗೆ ಹೋಗಿದ್ದನಂತೆ, ಅಲ್ಲಿ ಅವರು ಕಂಡು ಬಂದರಂತೆ, ಏನೋ ಕೇಳಿದ್ದೆ, ಮಾತಾಡಿದೆ,
ಅವ್ರು ಹೇಳ್ತಾರೆ, ಏನು ನೀವು ಯಾರು, ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಿ, ಏನು ಮಾಡ್ತೀರಿ ಅಂತ. ಆಯಿತು, ನಿಮ್ಮಂಥವರು ಸಿಕ್ಕಿದ್ದರು, ಒಳ್ಳೆಯದಾಯಿತು ಎಂದು ಸಂತೋಷ ಪಟ್ಕೊಂಡ. ಸ್ನೇಹಿತರು ಸಿಕ್ಕಿದ, ಆಯಿತು ಈ ಕಾಣಿಕೆ ತಗೋ ಎಂದು ತಗೊಳ್ತಾನೆ. ಅದು ತೊಗೊಂಡುಬಿಟ್ಟು ಮನೆಗೆ ವಾಪಸ್ ಬರ್ತಾನೆ. ಇವರು ಕೊಟ್ಟರು ಎಂದು ಅವನು ಇನ್ನೊಂದು ಕಡೆ ಹೋಗಿದ್ದನಂತೆ, ಇನ್ನೊಬ್ಬರೂ ಇದ್ದರಂತೆ, ಅವರೇನೋ ಕೊಟ್ಟರಂತೆ, ನಾನು ವಾಪಸ್ ಬಂದನಂತೆ. ಎಚ್ಚರಗೊಂಡ್ರೆ ಯಾವುದೇ ಇಲ್ಲ. ಇದೆಲ್ಲ ಅನಿಸಿಕೆ, ಅಸಂಪ್ಷನ್ ಆ್ಯಂಡ್ ಎ ಫೀಲಿಂಗ್ ಆ್ಯಸ್ ಇಫ್ ಇಟ್ ಈಸ್ ದೇರ್. ಎನ್ ಅಸಂಪ್ಷನ್, ಎ ಫೀಲಿಂಗ್, ಎ ಡೀಲಿಂಗ್ ಅಷ್ಟೇ. ಅಸಂಪ್ಷನ್, ಫೀಲಿಂಗ್, ಡೀಲಿಂಗ್ ಲೈಕ್ ಇನ್ ಡ್ರೀಮ್. ಆಲ್ ಆಫ್ ದೆಮ್ ಡೋಂಟ್ ಎಕ್ಸಿಸ್ಟ್ ವಿತೌಟ್ ಆ್ಯಕ್ಚುವಲ್ಲಿ ಹ್ಯಾಪನಿಂಗ್. ನಿಜವಾಗಿ ನಡೆಯದೆ, ನಿಜವಾಗಿ ಇರದೇ ಇದ್ದಂತೆ ಅಂದ್ಕೊಳ್ಳುವುದು, ನಿಜವಾಗಿ ಹೋಗಿದ್ದಂತೆ ಅಂದ್ಕೊಳ್ಳುವುದು, ನಿಜವಾಗಿ ಕೊಡದಿದ್ದರೂ ಅವನು ಕೊಟ್ಟ, ನಾನು ತಗೊಂಡೆ ಅಂದ್ಕೊಳ್ಳುವುದು, ನಾನು ವಾಪಸ್ ಬಂದೆ, ಅದನ್ನು ತಗೊಂಡು ಬಂದೆ ಅಂದ್ಕೊಳ್ಳುವುದು. ನಾನು ಸಂಭ್ರಮ ಪಟ್ಕೊಂಡೆ, ನನಗೆ ಒಂದು ಕೊಟ್ಟನಲ್ಲ, ಕಾಣಿಕೆ ಕೊಟ್ಟರು, ನಾನು ತಗೊಂಡೆ ಅನಿಸ್ತದೆ. ಎಚ್ಚರಗೊಂಡರೆ ನೀವು ಹೋಗಲೂ ಇಲ್ಲ, ಅವರು ಕೊಟ್ಟೂ ಇಲ್ಲ, ನೀವು ತಗೊಂಡಿಲ್ಲ, ನೀವು ವಾಪಸ್ ಬಂದೂ ಇಲ್ಲ. ಬಟ್ ಇದೆಲ್ಲ ಅನಿಸಿತಲ್ಲ, ಅದು ವ್ಯವಹಾರ. ಕನಸಿನಲ್ಲಿ ವ್ಯವಹಾರವಿದೆ, ಪ್ರಪಂಚವಿಲ್ಲ. ಪ್ರಪಂಚವೆಂದಂತೆ ಅನಿಸಿಕೆ ಇದೆ, ಪ್ರಪಂಚವೆಂದಂತೆ ನಡ್ಕೊಳ್ಳುವುದಿದೆ, ಬಟ್ ಪ್ರಪಂಚವಿಲ್ಲ. ಕುರ್ಚಿಗಳು, ಮನೆಗಳು ಮನುಷ್ಯರಂದಂತೆ ಅನಿಸುತ್ತದೆ, ಹಾಗೆ ನಡ್ಕೊಳ್ತೀವಿ, ಹಾಗೇ ಹೇಳ್ತೀವಿ ಹೊರತು ಅಲ್ಲಿಲ್ಲ, ನಡ್ಕೊಳ್ತೀವಿ ಹೊರತು ಅಲ್ಲಿಲ್ಲ, ಅಲ್ಲವೇ? ಅಂದ್ಕೊಳ್ತೀವಿ ಹೊರತು ಅಲ್ಲಿಲ್ಲ. ಸುಮ್ಮನೆ ಅನಿಸುವುದು, ಹಾಗೆ ಹೇಳುವುದು, ಹಾಗೆ ಅದನ್ನು ಬಳಸುವುದು. ಅನಿಸಿಕೊಳ್ಳುವುದು, ಹೇಳುವುದು, ಬಳಸುವುದು ಅಷ್ಟೇ. ನೀವು ಬಳಸುವುದಕ್ಕೆ ಅಲ್ಲೇನಿರಬೇಕಾಗಿಲ್ಲ. ನಾಟಕದಲ್ಲಿ ಮಾಡ್ತಾನೆ ನೋಡಿ, ಅವರು ಎಲ್ಲಿಂದ ಏನು ಮಾಡ್ತಾನೆ, ನಾನು ಇಲ್ಲಿಂದ ಹರಿಶ್ಚಂದ್ರ, ಅಯೋಧ್ಯಾಧಿಪತಿ ಹರಿಶ್ಚಂದ್ರ, ನಾನು ಕಾಶಿಗೆ ಹೋಗ್ತಾ ಇದ್ದೀನಿ ಎಂದು ಆ ನಾಟಕ ವೇದಿಕೆ ಮೇಲೆ ಎಲ್ಲಿಂದ ಅಲ್ಲಿ ನಡ್ಕೊಳ್ತಾನೆ, ಅಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಹೋಗ್ತಾನೆ, ಮತ್ತು ಕಾಶಿ ಬಂತು ಎಂದು ಹೇಳಿಬಿಡ್ತಾನೆ. ಅವ್ರು ಕಾಶಿಗೆ ಹೋದನ, ಈಗ ಕಾಶಿ ಇದೆ, ಕಾಶಿ ಕಂಡು ಬರ್ತಾ ಇದೆ, ಗಂಗಾ ನದಿ ಇದೆ, ಕಾಶಿ ಇದೆ, ಅಲ್ಲ, ಗಂಗಾ ಇಲ್ಲ, ಕಾಶಿ ಇದೆಯಾ, ಅವ್ರಿಗೆ ಅನಿಸುತ್ತದೆ ಅಷ್ಟೇ. ನಾಟಕ ಅಂದ್ರೇನು? ಅನಿಸಿಕೆ. ಶ್ರೋತೃಗಳಿಗೆ, ಪ್ರೇಕ್ಷಕರಿಗೆ ಇವನು ಕಾಶಿಗೆ ಬಂದ, ಅಯೋಧ್ಯ ಆಯಿತು, ಈಗ ಕಾಶಿಗೆ ಬಂದ, ಈಗ ಗಂಗಾ ನದಿ ಇದೆ, ಈಗ ಎಲ್ಲ ಜನರಿದ್ದ. ಇದೆಲ್ಲ ಒಂದು ಅನಿಸಿಕೆ, ಹೇಳಿಕೆ, ಬಳಿಕೆ. ಅನಿಸಿಕೆ, ಹೇಳಿಕೆ, ಬಳಿಕೆ, ಇದೇ ವ್ಯವಹಾರ. ಕನಸೆಲ್ಲ ಅಷ್ಟೇ, ನಾಟಕವೆಲ್ಲ ಇಷ್ಟೇ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ವ್ಯವಹಾರ. ಪದಗಳಿಗೆ ಸರಿಯಾದ ಸ್ಪಷ್ಟವಾದ ಶಾಸ್ತ್ರೋಕ್ತ ಅರ್ಥ ಗೊತ್ತಾಗಬೇಕು. ಇಲ್ಲದಿದ್ದರೆ ಏನೋ ವ್ಯವಹಾರ ಅಂದರೆ ಏನು ಹೇಳ್ತಾರೆ ಗೊತ್ತಾ ಜನರು? ದೊಡ್ಡ ವ್ಯಾಪಾರ ಮಾಡಿದರೆ ಅವರು ತುಂಬ ವ್ಯಾವಹಾರಿಕರು. ನಾನು ಎಲ್ಲೋ ಹೇಳಿದ್ದೀನಿ, ಅವರು ಏನೋ ಒಂದು ವೇದ ಪಂಡಿತರಿದ್ದಾರೆ, ಸ್ವಾಮೀಜಿ ಅವರೆಲ್ಲ ವ್ಯಾವಹಾರಿಕರು ಎಂದು. ನಾವು ವೇದಾಂತ ವ್ಯವಹಾರವೇ ಗೊತ್ತು ಇರುತ್ತೆ, ಈ ಲೌಕಿಕರ ಮಾತು ನಮಗೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅವ್ರು ತುಂಬ ವ್ಯಾವಹಾರಿಕರು ಸ್ವಾಮೀಜಿ. ಅವನು ವ್ಯವಹಾರ ಅಂದರೆ ಏನು ಮಾಡ್ತಾರೆ? ಅವರಿಗೆಲ್ಲ ವ್ಯಾಪಾರ ಏನು? ವ್ಯವಹಾರ ಅಂದರೆ ನಿಮ್ಮ ಅರ್ಥದಲ್ಲಿ ವ್ಯಾಪಾರ ಒಂದು ವ್ಯವಹಾರ. ಬರೀ ಮನೆಯಲ್ಲಿ ಕೂತಿರೋದು ವ್ಯವಹಾರವೇ ಅಲ್ಲವಾ? ಅದು ನಿಮ್ಮ ವೇದಾಂತ ವ್ಯವಹಾರ, ಅದು ಬೇರೆ ಅಂತ. ಅವರು ವೇದಾಂತವಂದರೆ ನಂತರ ಹೇಳ್ತೀನಿ, ಪಾಠ ಆದ ನಂತರ. ಯಾರೋ ಏನೋ ಪ್ರಶ್ನೆ ಇಲ್ಲಿ ಸೆಲ್ಫೋನ್ನಲ್ಲಿ. ಅಂದರೆ ಕನಸು ಉದಾಹರಣೆ ಇಟ್ಕೊಳ್ಳಿ, ನಾಟಕ ಇಟ್ಕೊಂಡು, ನಾಟಕದಲ್ಲಿ ಅಯೋಧ್ಯ ಇಲ್ಲ, ಕಾಶಿ ಇಲ್ಲ, ಮಗ ಸತ್ತು ಹೋಗ್ತಾನೆ, ಅಯ್ಯೋ ಮಗ ಸತ್ತು ಹೋಗ್ತಾನೆ ಎಂದರ್ಥ. ಮಗ ಸತ್ತು ಹೋದನ, ಸತ್ತು ಹೋಗಿದ್ದನಂತೆ ಅನಿಸುತ್ತದೆ, ಹೇಳ್ತಾನೆ, ಹಾಗೆ ನಡ್ಕೊಳ್ತಾನೆ. ಮನಸ್ಸಿಗೆ ಅನಿಸುತ್ತದೆ, ಬಾಯಿನಿಂದ ಹೇಳ್ತಾನೆ, ಹಾಗೆ ಆಗಿದ್ದಂತೆ ನಡ್ಕೊಳ್ತಾನೆ. ನಿಜವಾಗಿ ಮೂರೂ ನಡೆಯಲಿಲ್ಲ, ಮೂರೂ ಇಲ್ಲ. ಇರುವಿಕೆ ಇಲ್ಲದೆ ಇದ್ದಂತೆ ಅನಿಸುವುದು, ಹೇಳುವುದು, ನಡ್ಕೊಳ್ಳುವುದು ಅಷ್ಟೇ, ಅಲ್ಲಿ ಏನಿಲ್ಲ. ಇವನು ರಾಮಚಂದ್ರನಂತೆ ಅನಿಸುತ್ತದೆ, ರಾಮಚಂದ್ರನಂತೆ ಹೇಳುತ್ತಾನೆ ಡೈಲಾಗ್ಸ್. ನಾನು ರಾಮಚಂದ್ರನು, ನಾನು ಕಾಡುಗೆ ಹೋಗ್ತಾ ಇದ್ದೀನಿ ಎಂದು ನಾಡುಗೆ ಹೋಗುತ್ತಾ ಬಟ್ಟೆಗಳೆಲ್ಲ ಬಿಟ್ಟು ಅಂದರೆ ರಾಜ ಪೋಷಾಕ ಹೇಳ್ತಾರಲ್ಲ, ರಾಜನ ಬಟ್ಟೆಗಳು ಬಿಟ್ಟು ಜಟ ಸುತ್ತುಕೊಂಡು ಏನು ಜಿಂಕ ಚರ್ಮ ಇಂಥದ್ದು ಉಟ್ಕೊಂಡು ಈಗ ನಾನು ಕಾಡುಗೆ ಹೋಗ್ತಾ ಇದ್ದೀನಿ ಎಂದು ಹಾಗೆ ಹೋಗ್ತಾನೆ. ಮೊದಲೇನೋ ರಾಜವೇಷದಲ್ಲಿರುತ್ತಾನೆ. ಅಂದರೇನು? ಇದು ಈಗ ನಾನು ಕಾಡುಗೆ ಹೋಗ್ತಾ ಇದ್ದೀನಿ ಎಂದು ಅನಿಸುತ್ತೆ. ಅಂದರೆ ಅನಿಸಿಕೆ, ಹೇಳಿಕೆ,
ಬಳಿಕೆ. ಇದೇ ವ್ಯವಹಾರ. ಪಾರಮಾರ್ಥಿಕ ಸತ್ತ ನೀವು ಅನಿಸಿದ್ದರೂ ಅನಿಸದಿದ್ದರೂ ಇದೆ, ನೀವು ಬಾಯಿನಿಂದ ಹೇಳಿದ್ದರೂ ಹೇಳದಿದ್ದರೂ ಇದೆ, ನೀವು ಅದು ಬಳಸಿದ್ದರೂ ಬಳಸದಿದ್ದರೂ ಇದೆ. ಆ ಇರವು ನಿಮ್ಮ ವ್ಯವಹಾರಕ್ಕೆ ಸಿಕ್ಕಾಕ್ಕೊಳ್ಳಲ್ಲ, ವ್ಯವಹಾರಕ್ಕೆ ಪರಿಮಿತವಾಗಲ್ಲ, ತಾನಾಗಿದೆ. ನೀವು ಬಾಯಿನಿಂದ ಹೇಳದಿದ್ದರೂ, ನೀವು ತಿಳ್ಕೊಳ್ಳದಿದ್ದರೂ ಅದು ಇದ್ದೇ ಇರುತ್ತದೆ, ಅದು ಇದ್ದೇ ಇರುತ್ತದೆ. ನೀವು ಅಂದುಕೊಳ್ಳದಿದ್ದರೂ ಇರುತ್ತದೆ. ಇದು ಮಾತ್ರ ನೀವು ಅಂದುಕೊಳ್ಳರೆ ಮಾತ್ರ ಇರುತ್ತದೆ. ಕನಸು ನೀವು ಕನಸು ನೋಡಿದರೆ ಇರುತ್ತದೆ, ನೋಡದಿದ್ದರೂ ಇರುತ್ತದೆ. ಕನಸು ಅಂದ್ರೇನು? ಕಾಣುವುದು. ಕಂಡರೆ ಕನಸು, ಕಾಣದಿದ್ದರೆ ಕನಸಿಲ್ಲ. ಕಾಣುವುದಂದರೆ ಕನಸು ಏನು ಕನಸು ಬಿದ್ದಿದೆ ಹೇಳ್ತಾರೆ, ಅಥವಾ ಕನಸು ಕಾಣುತ್ತಾನೆ ಹೇಳ್ತಾನೆ. ಅಂದರೆ ನೋಡುತ್ತಾನೆ, ಅಂದ್ಕೊಳ್ತಾನೆ, ಹೀಗೆ ನೋಡಿದ್ದಂತೆ ಆಗಿದ್ದಂತೆ ಅಂತ ಸುಮ್ಮನೆ ಅನಿಸುತ್ತದೆ. ಅಸಂಪ್ಷನ್ ಆಫ್ ದ ಮೈಂಡ್ ಆ್ಯಸ್ ಇಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಈ ಅಸಂಪ್ಷನ್ ಈಸ್ ಮೈಂಡ್, ಈ ಅಸಂಪ್ಷನ್ ಈಸ್ ಡ್ರೀಮ್. ಈಗ ಮನಸ್ಸಿಗೆ ಅನಿಸುವುದೇ ಮನಸ್ಸು ಅಷ್ಟೇ. ಅದಕ್ಕೋಸ್ಕರ ನೀವು ಎಚ್ಚರಗೊಂಡರೆ ಏನಾಗುತ್ತದೆ? ಎಚ್ಚರ ಅಂದರೆ ಏನು? ಅನಿಸಿಕೆ ಬಿಡುವುದಷ್ಟೇ. ಅನಿಸಿಕೆ ಬಿಡುವುದ ಇರುವಿಕೆನೇ ಬಿಡುತ್ತದೆ ನೋಡಿ. ಇದು ಅನಿಸಿಕೆನ ಇರುವಿಕೆನ ವ್ಯತ್ಯಾಸ ಗೊತ್ತಾಗ್ತದೆ ನೋಡಿ. ಕನಸು ಇದ್ದಂತೆ ಅನಿಸಿತು. ಈಗ ನೀವು ಎಚ್ಚರಗೊಂಡರೆ ಅನಿಸಿಕೆ ಮಾತ್ರ ನಿಂತು ಹೋಯಿತಾ, ಅಥವಾ ಇರುವಿಕೆಯನ್ನೇ ನಾಶ ಮಾಡಿದ್ದೀರಾ? ಇರುವಿಕೆ ಇಲ್ಲವಲ್ಲ, ಮೊದಲಿನಿಂದ ಇಲ್ಲ ಇರುವಿಕೆ. ಅನಿಸಿಕೆ ಇತ್ತು, ಅನಿಸಿತು ಅಷ್ಟೇ. ಹೇಳಿದೆ, ಹೇಳಿಕೆ, ಬಳಿಕೆ ಅಷ್ಟೇ. ಅಂದ್ರೇನು? ಹೇಳಿಕೆ, ಬಳಿಕೆ, ಅನಿಸಿಕೆ ನಿಂತು ಹೋಗ್ತದೆ. ಮತ್ತೇನು? ನಿಜವಾಗಿದ್ದರೆ ನಿಜವಾಗಿ ತೆಗಿಬೇಕಾಗ್ತದೆ. ಅಯ್ಯೋ ನಿಜವಾಗಿ ಮರ ಇತ್ತು, ಇದೆಲ್ಲ ಏನಪ್ಪ ಅಂದರೆ ಕನಸಕ್ಕೋಸ್ಕರ ನಾನು ಮರ ಕಟ್ಟಿದೆ, ಮರ ಇದೆ, ಗೋಡೆ ಕಟ್ಟಿದೆ, ಮನೆ ಕಟ್ಟಿದೆ, ಈಗ ಇದೆಲ್ಲ ತೆಗಿಬೇಕು. ನೀವು ನಿಜವಾಗಿ ಕಟ್ಟಿದ್ದರೆ ಅದಕ್ಕೆ ಕನಸಲ್ಲ, ಅದು ನಿಜವಾಗಿ ಆಯಿತು. ಈಗ ಒಂದೊಂದು ಒಡೆದು ಹಾಕಬೇಕು. ಕನಸಿನಿಂದ ಎಚ್ಚರಗೊಂಡಾಗ ನಾನು ಎಚ್ಚರಗೊಳ್ಳುವುದು ಹೇಗೆ? ಇಷ್ಟೆಲ್ಲ ದೊಡ್ಡ ಪ್ರಪಂಚ ಮಾಡಿಕೊಂಡು ಬಿಟ್ಟೆ. ಅವರೆಲ್ಲರೂ ಸಣ್ಣ ಕನಸು ನೋಡಿದ್ದಾರೆ, ಅವರು ಬೇಗ ಅಳಿಸಿಬಿಟ್ಟು ಹೋದರು. ನಾನು ದೊಡ್ಡ ಕನಸು ನೋಡಿಬಿಟ್ಟು ಇದೆಲ್ಲ ಅಳಿಸುವುದು ಹೇಗೆ? ದೊಡ್ಡದಿದೆ. ಅವ್ರು ಹೇಳ್ತಾರೆ, ಗುರುಗಳೇ ದೊಡ್ಡ ಕನಸು ನೋಡಿದೆ, ಏನು ಮಾಡುವುದು? ಇದೆಲ್ಲ 10 ಕಿಲೋಮೀಟ್ರು ಅಲ್ಲಿ ದೊಡ್ಡ ಸಿಟಿ, ನಗರಗಳು ಎಲ್ಲ ನೋಡಿದೆ, ದೊಡ್ಡ ಬಿಲ್ಡಿಂಗ್ಗಳು ನಾನು ಕನಸು ನೋಡಿದೆ. మరి ಇದೆಲ್ಲ ಹೊಡೆದು ಹಾಕೋದು ಹೇಗೆ ಹೇಳ್ತಾರೆ ಯಾರಾದರೂ? ಅವ್ರದ್ದು ಸಣ್ಣ ಕನಸು ನೋಡಿದ, ಅವರು ಅಳಿಸಿಬಿಟ್ಟು ಹೋಗ್ತಾನೆ, ಎಚ್ಚರಗೊಳ್ಳುತ್ತಾನೆ. ನಾನು ಎಚ್ಚರಗೊಳ್ಳೋಕ್ಕಾಗ್ತಾಯಿಲ್ಲ, ತುಂಬ ಟೈಮ್ ತಗೊಳ್ತದೆ. ಯಾರಾದರೂ ಹೇಳಿದ್ದಾರ? ನಾನು ಎಚ್ಚರಗೊಳ್ಳಬೇಕಂದ್ರೆ ತುಂಬ ಟೈಮ್ ತಗೊಳ್ತದೆ, ಅವರು ಎಚ್ಚರ ಬೇಗ ಆಗುತ್ತಾನೆ. ಎಚ್ಚರ ಆಗೋದಕ್ಕೆ ಎಷ್ಟೊತ್ತು ಬೇಕಪ್ಪ? ಸೆಕೆಂಡು ಬೇಕಾಗಿಲ್ಲ. ಸುಮ್ಮನೆ ಇಲ್ಲ ಅಂದರೆ ಇಲ್ಲ ಅಷ್ಟೇ. ಅನಿಸಿಕೆ ನಿಂತು ಹೋಯಿತು, ಇಲ್ಲ. ನೀವು ಏನಲ್ಲಿ ನಿಲ್ಲಿಸಿಬಿಟ್ಟಿದ್ದೀರಿ? ವಸ್ತುವನ್ನು ನಾಶ ಮಾಡಿದ್ದೀರಾ, ಅನಿಸಿಕೆಯನ್ನು ಮಾತ್ರ ಬಿಟ್ಟಿದ್ದೀರಾ. ಅನಿಸಿಕೆನೇ ಮಿಥ್ಯೆ ಆಯ್ತಷ್ಟೇ. ಅಯ್ಯೋ ಅದೇನಲ್ಲ ಆಯ್ತು, ಅನಿಸಿಕೆ ಇಲ್ಲ. ಅನಿಸಿಕೆನೇ ಬಿಟ್ಟರೆ ವಸ್ತುವಿಲ್ಲ. ಅನಿಸಿಕೆನೇ ತೋರ್ತದೆ, ಅನಿಸಿಕೆನೇ ಬಿಡುತ್ತದೆ ಅಷ್ಟೇ. ವಸ್ತು ಹುಟ್ಟಲಿಲ್ಲ, ವಸ್ತು ಬಿಟ್ಟಿಲ್ಲ, ಬಿಡಬೇಕಾಗಿಲ್ಲ, ನಾಶ ಮಾಡಬೇಕಾಗಿಲ್ಲ. ಅನಿಸಿಕೆ ಇದೆ, ಅನಿಸಿಕೆ ಇಲ್ಲ ಅಷ್ಟೇ. ಇದು ವ್ಯವಹಾರ ಗೊತ್ತಾಯ್ತಾ? ವ್ಯವಹಾರ ಅಂದರೆ ಅಷ್ಟೇ. ಕನಸು ಹಾಗೆ, ಎಚ್ಚರನೂ ಅಷ್ಟೇ. ಅನುಭವಿಸುವಾಗ ಇದು ಕನಸಲ್ಲ, ಇದು ಎಚ್ಚರ ಅನಿಸುತ್ತದೆ. ಇದು ಕನಸಲ್ಲ, ಎಚ್ಚರ ಅನ್ನೋದೇ ಕನಸು ಹಾಗೆ ಅನಿಸುತ್ತದೆ. ಕನಸಿನಲ್ಲಿರುವಾಗ ಯಾರಾದರೂ ಹೇಳಿ, ಏನಪ್ಪ ಇದೆಲ್ಲ ಕನಸು ಅಂದರೆ ಸೊಳ್ಳು ಯಪ್ಪ ಬಾಯಿ ಮುಚ್ಕೊ ಅಂತ ಹೇಳ್ತಾರೆ. ಇದೆಲ್ಲ ಕನಸು, ನೀನು ನಾವು ಗೋಡೆ ಎಲ್ಲ ಮನುಷ್ಯರು ಇರುವಾಗ ಇದು ಸುಮ್ಮನೆ ಕನಸು ಅಂತ ಹೇಳ್ತೀಯ? ಕನಸಲ್ಲ, ಎಲ್ಲ ನಿಜವಾಗಿದೆ ನೋಡು, ಇದೆಲ್ಲ ಎಚ್ಚರನೇ ಅನಿಸುತ್ತದೆ. ಅಲ್ಲಿಂದ ಎಚ್ಚರಗೊಂಡಾಗ ಆವಾಗ ಏನಪ್ಪ ನೀವು ಅಲ್ಲಿರುವಾಗ ಇದೆಲ್ಲ ಎಚ್ಚರ ಇಂದ ಎಷ್ಟು ವಾದಿಸಿದ್ದಿ, ಜೋರಾಗಿ ವಾದಿಸಿದ್ದಿ ಒಂದಲ್ಲ, ವಕೀಲ ಹಾಗೆ ಮಾತಾಡಿದ್ದಿ. ಈಗ ಏನು ಹೇಳು? ನಗುತ್ತಾನೆ. ಏನಪ್ಪ ಇಷ್ಟೆಲ್ಲ ಇದು ಎಚ್ಚರನೇ, ಕನಸಲ್ಲವೇ ಅಲ್ಲ, ಏನೇನೋ ಮಾತಾಡಿಸಿದ್ದು. ಈಗೇನು ಹೇಳು? ಹೇಳಬೇಕಾಗಿಲ್ಲ, ಯಾಕೆ ಎಲ್ಲರಿಗೂ ಗೊತ್ತದು ಕನಸು ಅಷ್ಟೇ, ಏನಿಲ್ಲ ಎಂದು ಗೊತ್ತಾದ ನಂತರ ಇನ್ನೇಕೆ ಸಿದ್ಧಪಡಿಸುವುದು ಯಾರಿಗೆ? ಎಲ್ಲರೂ ಎಚ್ಚರ ಆಗಿಬಿಟ್ಟಿದ್ವಿ, ಏನಿಲ್ಲ, ಮುಗಿದೇ ಬಿಟ್ಟಿತ್ತು. ಅಂದರೆ ಎಚ್ಚರವಾದ ನಂತರ ಅದನ್ನು ಇದು ಕನಸು, ಇದು ನಾನು ಎಚ್ಚರ ಸಿದ್ಧಪಡಿಸಬೇಕಾಗಿಲ್ಲ, ಮೊದಲೇ ಗೊತ್ತಾಯ್ತಲ್ಲ. ಹಾಗೆ ಅನಿಸಿಕೆಯೇ ವ್ಯವಹಾರ, ಇರುವಿಕೆ ಅಲ್ಲ. ಇದು ವ್ಯತ್ಯಾಸ. ಅನಿಸಿಕೆ ಎಂದರೆ ಏನು? ಅನಿಸಿಕೆನೂ ಒಂದು ಇರವಲ್ಲವೇ ಅಂದರೆ ಅಲ್ಲ, ಅದು ವ್ಯತ್ಯಾಸ. ಅನಿಸಿಕೆನೇ ಹೊರತು ಇರವಲ್ಲ. ಇರವಂದರೆ ನಿಜವಾಗಿರುತ್ತದೆ, ಅದನ್ನು ನಿಜವಾಗಿ ನಾಶ ಮಾಡಬೇಕು, ನಿಜವಾಗಿ ತಗೊಳ್ಳು ಬರಬೇಕು. ಅನಿಸಿಕೆ ಅಂದರೆ ಅನಿಸ್ತದೆ, ಇಲ್ಲ ಅಷ್ಟೇ. ನೀವೇನು ಮಾಡಲಿಲ್ಲ, ಅನಿಸಿಕೆ ನಿಂತು ಹೋಯಿತು, ಇಲ್ಲ, ತಾನೇ ಇಲ್ಲ ಅಷ್ಟೇ. ನೀ ಕನಸುವಾಗಲೂ ಇರಲಿಲ್ಲ, ಅನಿಸುವಾಗ ಅನಿಸಿತೆ ಹೊರತು ಇರಲಿಲ್ಲ. ಕನಸು ನೋಡುವಾಗ ಆದರೆ ಇತ್ತ ಅಲ್ಲಿ,
ಗೋಡೆ, ಮನುಷ್ಯ, ಕುರ್ಚಿ. ಆ ಕುರ್ಚಿ ಇದ್ದಂತೆ ಅನಿಸಿತು, ಕುರ್ಚಿ ಏನಿರಲಿಲ್ಲ. ಗೋಡೆ ಇದ್ದಂತೆ ಅನಿಸಿತು, ಗೋಡೆ ಏನಿರಲಿಲ್ಲ. ಮನುಷ್ಯರಂತೆ ಅನಿಸಿತು, ಮನುಷ್ಯ ಇಲ್ಲ. ಬಟ್ ಅನಿಸಿತು ಅಷ್ಟೇ. ನಮಗೆ ಮಾತ್ರ ಇದ್ದಂತೆ ಅನಿಸಿತು. ಎಚ್ಚರಗೊಂಡರೆ ಇಲ್ಲ. ಅಯ್ಯೋ, ಇದ್ದನ್ನು ನೀವು ಹೇಗೆ ತೆಗೆದು ಬಿಟ್ಟಿದ್ದೀಯಲ್ಲ ನೋಡಿ. ಇದ್ದನ್ನು ನಾವು ನಾಶ ಮಾಡಲಿಲ್ಲ, ಅನಿಸಿತು, ಅನಿಸಿಕೊಂಡ್ಬಿಟ್ಟಿತ್ತು ಅಷ್ಟೇ. ನೋಡಿ ವ್ಯತ್ಯಾಸ. ಇರವು ಅಂದರೆ ಅದೀಗ ಬೇರೆ ಆಗಿಬಿಡ್ತದೆ. ಈಗ ನಿಜವಾಗಿ ಒಡೆದು ಹಾಕಬೇಕು. ಮರ, ಗಿಡಗಳು, ಕಾರುಗಳು ಎಲ್ಲ ಬಂದರೆ ನಿಮ್ಮ ಕನಸಿನಲ್ಲಿ ಕಾರು, ಬಸ್ಸು, ರೈಲು ತಂದು ಬಿಟ್ಟರು, ಅಯ್ಯೋ ಅಷ್ಟು ದೊಡ್ಡ ರೈಲಿಯಲ್ಲಿ ಹಾಕಬೇಕು. ಯಾರಿಗೆ ಅದನ್ನು ಮಾರಿಬಿಡಬೇಕು. ಅಷ್ಟು ದೊಡ್ಡ ರೈಲು ಯಾರು ಕೊಂಡ್ಕೊಳ್ತಾರಪ್ಪ? ಬೆಂಗಳೂರಿನಲ್ಲಿ ಯಾರಾದರೂ ಇದ್ದಾರಾ? ಕನಸಿನಲ್ಲಿ ನಾನು ದೊಡ್ಡದು ಒಂದಲ್ಲ 5 ರೈಲುಗಳು ರೈಲ್ವೆ ಸ್ಟೇಷನ್ನೇ ನೋಡಿದೆ. ಅದರಲ್ಲಿ 5-10 ರೈಲುಗಳಿವೆ. ನನಗೆ ಬೇಡ ಅನಿಸುತ್ತಾ ಇದೆ. ರೈಲೆಲ್ಲ ನಿನಗೆ ಯಾರಾದರೂ ಮಾರಿಬಿಡ್ತೀನಿ, ತೊಗೊಂಡು ಬನ್ನಿ. ನನಗೆ ಬೇಡ ಇದೆಲ್ಲ. ನನಗೆ ಎಚ್ಚರಕ್ಕೆ ಬರೋಕ್ಕೆ ಆಗ್ತಾಯಿಲ್ಲ. ದೊಡ್ಡ ರೈಲ್ವೆ ಸ್ಟೇಷನ್ ಇದೆ, 5 ರೈಲುಗಳಿವೆ, ಅಷ್ಟೆಲ್ಲ ಕಬ್ಬಿಂದು ತೊಗೊಂಡು ಬಿಡಿ ಅಂದರೆ ಯಾರಾದರೂ ತೊಗೊಳ್ತಾರೆ? ಬೆಂಗಳೂರಿನಲ್ಲಿ ಯಾವುದಾದ್ರೂ ಅಂಗಡಿ ಇದೆ, ಕನಸಿನ ಕಬ್ಬೆಲ್ಲ ನಿಮಗೆ ಮಾರಿಬಿಡ್ತೀನಿ ತಗೋ. ಅನಿಸಿಕೆ ಬಿಟ್ಟರೆ ಕಬ್ಬಿಲ್ಲ, ಬೆಟ್ಟ ಇಲ್ಲ, ಕಲ್ಲಿಲ್ಲ. ಕಲ್ಲು ಅನಿಸಿತು, ಕಲ್ಲಿರಬೇಕಾಗಿಲ್ಲ. ಬೆಟ್ಟ ಅನಿಸಿತು, ಬೆಟ್ಟೇನಿರಬೇಕಾಗಿಲ್ಲ. ಬೆಟ್ಟ ಅನಿಸಿಕೆ ಬೆಟ್ಟ ಆಗುತ್ತದೆ, ಕಲ್ಲು ಅನಿಸಿಕೆ ಕಲ್ಲಾಗುತ್ತದೆ. ಕಬ್ಬಿನದು ದೊಡ್ಡ ರೈಲಿದೆ, ಅಷ್ಟು ದೊಡ್ಡ ಕಬ್ಬಿನ ರೈಲು ಅನಿಸಿತು. ಬಳ್ಳಾರಿ ರೈಲಿದೆಯಾ ಕನಸಿನಲ್ಲಿ? ಹಾಗೆ ಇದು ನೋಡಿ, ಮಿಥ್ಯಾಂದ್ರಿಗೆ ಅರ್ಥವಾಗ್ತಾ ಇದೆಯಾ? ಅನಿಸಿಕೆ ಮಾತ್ರ ಇದೇ ವ್ಯವಹಾರ. ಅಲ್ಲಿರುವಾಗ ನಿಜವನ್ನಿಸುತ್ತದೆ. ಎಚ್ಚರಗೊಂಡ್ರೆ ಹೇಳಬೇಕಾಗೇ ಇಲ್ಲ, ಗೊತ್ತಾಯಿತು. ಎಚ್ಚರ ಅಂದರೆ ಅದೇ ಗೊತ್ತಾಯಿತು, ಯಾರೂ ಹೇಳಬೇಕಾಗಿಲ್ಲ. ಬಾಯಿ ಬಿಟ್ಟು ಹೇಳಬೇಕಾಗೇ ಇಲ್ಲ, ಎಲ್ಲರಿಗೂ ಗೊತ್ತಾಯಿತು. ಗೊತ್ತಾದ ನಂತರ ಹೇಳೋದು ಏಕಪ್ಪ? ಹಾಗೆ ವ್ಯಾವಹಾರಿಕ ಅಂದರೆ ಇನ್ನೊಂದು ಸತ್ತ ಅಲ್ಲ, ಪ್ಯಾರಲಲ್ ಸತ್ತ ಅಲ್ಲ, ಅದಕ್ಕಿಂತ ಕಮ್ಮಿ ಮಟ್ಟದ ಸತ್ತ ಅಲ್ಲ, ಕಮ್ಮಿ ಅಲ್ಲ, ಹೆಚ್ಚಲ್ಲ, ಏನಲ್ಲ, ಸತ್ತ ಒಂದೇ ಒಂದು. ಇದೆಲ್ಲ ಅನಿಸಿಕೆ ಮಾತ್ರ ಅಲ್ಲ. ಈ ವ್ಯವಹಾರವು ಗೊತ್ತಿಲ್ಲದೆ ಅದರ ಕುರಿತು ಏನೇನೋ ತಿಳ್ಕೊಂಡು ಬಿಟ್ಟರು. ಸಿಂಪಲ್. ವೇದಾಂತಿಗಳು ಹೇಳುವುದು ಅನುಭವಿಸುವಾಗ ನಿಜವನಿಸುತ್ತದೆ, ಎಚ್ಚರಗೊಂಡರೆ ಇರುವಿಕೆನೇ ಇಲ್ಲ, ಅಷ್ಟೇ ನಾವು ಹೇಳಿದ್ದು. ಈಗ ಇದಕ್ಕೆ ಬೌದ್ಧರೇನು ಹೇಳಿದ್ದರು? ಇದು ಸುಮ್ಮನೆ ಅನಿಸಿಕೆ, ಅನಿಸುವಾಗಲೇ ಅನಿಸಿಕೆ. ಕನಸಿನಲ್ಲಿಯೂ ಇದು ಕನಸೇ ಆಗುತ್ತದೆ. ಕನಸಿನಲ್ಲಿ ಕನಸು ಯಾರಿಗೆ ಅನಿಸಲ್ಲ, ನಾವು ಸಿದ್ಧಪಡಿಸ್ತೀವಿ. ಕನಸು ನೋಡುವಾಗಲೇ ಇದು ಕನಸು ಎಂದು ಹೇಳ್ತೀವಿ. ಬೌದ್ಧರ ಆಗ್ರಹ. ಕನಸು ನೋಡುವಾಗ ಕನಸು ಯಾರು ಹೇಳಿದ್ದು? ಯಾರಿಂದ ಆಗುತ್ತದಪ್ಪ ಹೇಳೋದು? ಹೇಳ್ತೀವಿ, ನಾವು ಸಿದ್ಧಪಡಿಸ್ತೀವಿ. ಕನಸು ನೋಡುವಾಗಲೇ ಇದು ಕನಸು ಎಂದು ಸಿದ್ಧಪಡಿಸ್ತೀವಿ. ಇದು ನಮ್ಮ ಸಿದ್ಧಾಂತ, ನಮ್ಮ ಬುದ್ಧರು ಹೇಳಿದ್ದರು, ನಮ್ಮ ಸಿದ್ಧಾಂತ. ಇದು ಹುಚ್ಚು. ಏಕೆ ಹುಚ್ಚು? ಏಕೆ? ಅನುಭವ ವಿರುದ್ಧ. ಸಿದ್ಧಪಡಿಸುವುದಂದರೆ ಏನು? ಅನುಭವದಲ್ಲಿ ತೋರಿಸುವುದೇ ಸಿದ್ಧಪಡಿಸುವುದು. ನೀವು ಅನುಭವಕ್ಕೆ ವಿರುದ್ಧವಾಗಿದ್ದರೆ ಏನು ಸಿದ್ಧಪಡಿಸುವುದಪ್ಪ? ಸಿದ್ಧಪಡಿಸುವುದಂದರೆ ಏನು? ಅನುಭವದಲ್ಲಿ ತೋರಿಸುವುದೇ ಸಿದ್ಧಪಡಿಸುವುದು. ನಿಮ್ಮ ಅನುಭವಕ್ಕೆ ಹೊಂದುತ್ತಾ ಇಲ್ಲ. ಅನುಭವಕ್ಕೆ ವಿರುದ್ಧವಾಗಿ ಮಾತಾಡಿ ನಾನು ಸಿದ್ಧಪಡಿಸ್ತೀನಿ ಅಂದರೆ ಏನರ್ಥ? ಬಾಯಿ ಮಾತಿನಿಂದ ಸಿದ್ಧಪಡಿಸ್ತಾರ ಏನಪ್ಪ? ಇದು ಪೆನ್ ಅಲ್ಲ, ಇದು ಪುಸ್ತಕ ಎಂದು ನಾನು ಸಿದ್ಧಪಡಿಸ್ತೀನಿ, ಪಡಿಸಿ ನೋಡ್ತೀನಿ. ತರ್ಕ ಮಾಡ್ತಾನೆ. ಏನು? ಇದು ಇಟ್ಟುಕೊಂಡು ನಾನು ಓದ್ತೀನಿ ನೋಡಿ, ಇದರ ಮೇಲೆ ಏನೋ ಬರೆದಿದ್ದಿದೆ. ಇದು ನೋಡಿ, ವಿಶ್ವ ಹಿಂದೂ ಪರಿಷತ್ ಇಲ್ಲಿ ಬರೆದಿದ್ದಿದೆ. ಈಗ SMC ಎಂದು ಏನೋ ಬರೆದಿದ್ದಿದೆ, ನಾನಿದು ಓದಿದೆ. ಪುಸ್ತಕ ಅಂದರೆ ಏನು? ಅಲ್ಲಿ ಬರೆದಿದ್ದಿರುತ್ತದೆ, ನಾವು ಓದ್ತೀವಿ. ಇದ್ರ ಮೇಲೆ ಬರೆದಿದ್ದಿದೆ, ನಾನು ಓದಿದೆ, ಅದರಿಂದ ಇದು ಪುಸ್ತಕ. ನೀವು ತರ್ಕದಿಂದ ಮಾಡಿದ್ದೀವಿ. ಅನುಭವ ಇದು ಪೆನ್ನು ಎಂದು ಅನುಭವ ಬಿಡುತ್ತದೆ. ನೀವು ಎಷ್ಟೇ ತರ್ಕ ಮಾಡು, ತರ್ಕ ಮಾಡಿ ಇರುವ ಅನುಭವ ಬಿಡಿಸೋಕ್ಕಾಗಲ್ಲ. ಅದೇ ನಾವು ಹೇಳಿದ್ದು. ಶಂಕರರು ಹೇಳಿದ್ದೇನೆಂದರೆ, ಜಗತ್ತು ಕನಸನ್ನು ನೋಡುವಾಗ ಅದು ಎಚ್ಚರ ಆಗೇ ಇದೆ ಅಷ್ಟೇ ಹೊರತು, ಅದು ಕನಸು ನೋಡುವಾಗ ಇದು ಕನಸೇ ಅನಿಸುತ್ತೆ, ಇದು ಕನಸೇ ಎಂದು ನಾನು ಸಿದ್ಧಪಡಿಸ್ತೀನಿ. ನೀನಲ್ಲ, ನಿಮ್ಮ ಅಪ್ಪನಿಗೂ ಆಗಲ್ಲ, ನಿಮ್ಮ ಬುದ್ಧನಿಗೂ ಆಗಲ್ಲ. ಹೇಗಾಗ್ತದೆ? ಹೇಗೆ ತೋರಿಸ್ತೀವಪ್ಪ? ಕನಸು ನೋಡುವಾಗ ಇದು ಕನಸು ಎಂದು ಯಾರಿಂದ ಸಿದ್ಧಪಡಿಸೋಕ್ಕಾಗ್ತದೆ? ಕನಸು ನೋಡುವಾಗ ಎಚ್ಚರನೇ ಅನಿಸುತ್ತದೆ. ನಾವು ಹೇಳಿದ್ದದೆ, ಕನಸು ನೋಡುವಾಗ ಎಚ್ಚರ. ಇದು ಕನಸೆಂದು ಯಾವಾಗ ಎಚ್ಚರಗೊಂಡರೆ ಕನಸು ತಾನೇ ಆಗಿಬಿಡ್ತದೆ. ಅದು ನಾವು ಹೇಳಿದ್ದು. ನಾವು ಕನಸನ್ನು ಕನಸು ಹೇಳ್ತೀವಿ, ಅವನು ಕನಸನ್ನು ಕನಸು ಹೇಳ್ತಾನೆ. ಬೌದ್ಧರು ಕನಸನ್ನು ಕನಸು ಹೇಳ್ತಾನೆ, ನಾವು ಕನಸನ್ನು ಕನಸು ಹೇಳ್ತೀವಿ. ಇಬ್ಬರೊಂದೇನಾ?
ಮಾಧ್ವರು ರಾಮಾನುಜರು ಇಬ್ಬರನ್ನು ಒಂದೇ ಮಾಡಿಬಿಟ್ಟು ನೀರು ಬೌದ್ಧರೇ ಅವರು ಬೌದ್ಧರೇ, ಈ ಅದ್ವೈತಿಗಳು ಬೌದ್ಧರೇ, ಎಲ್ಲರೂ ಒಂದೇ ಶೂನ್ಯವಾದಿಗಳು, ಎಲ್ಲರೂ ಮಿಥ್ಯಾವಾದಿಗಳು ಎಂದು ನಮ್ಮನ್ನಿಬ್ಬರನ್ನು ಬೈದರು. ವ್ಯತ್ಯಾಸ ನೋಡು. ಅವರು ಕನಸು ನೋಡುವಾಗಲೇ ಕನಸೆಂದು ನಾವು ಒಪ್ಕೊಳ್ತೀವಿ ಎಂದು ಬೌದ್ಧರು. ನಾವು ಹೇಳ್ತೀವಿ ಕನಸು ನೋಡುವಾಗ ಕನಸಾಗಿ ತೋರಲ್ಲ, ಅನುಭವಕ್ಕೆ ಬರಲ್ಲ, ಅದು ಎಚ್ಚರಂದೇ ಬರುತ್ತದೆ. ಎಚ್ಚರಗೊಂಡಾಗ ಮಾತ್ರ ಕನಸು ಎಂದು ಗೊತ್ತಾಗ್ತದೆ. ಆವಾಗ ಅಷ್ಟೇ ನಾವು ಹೇಳಿ. ಏಕೆ ನಾವು ಸಿದ್ಧಪಡಿಸುವುದೆಂದರೆ ನಮಗೆ ಅನುಭವವನ್ನು ತೋರಿಸುವುದೇ ಸಿದ್ಧಪಡಿಸುವುದು. ಬೌದ್ಧರಿಗೆ ಸಿದ್ಧಪಡಿಸುವುದು ಅಂದರೆ ಪ್ರೂವಿಂಗ್ ಅಂದ್ರೇನು? ತರ್ಕದಿಂದ ಏನೋ ಇಲ್ಲದೆ ಸಲ್ಲದೆ ಅನುಭವಕ್ಕೆ ವಿರುದ್ಧವಾಗಿ ಮಾತಾಡಿ ತರ್ಕದಿಂದ ಹೇಳಿಬಿಟ್ಟು ನಿಮ್ಮ ಬಾಯಿ ಮುಚ್ಚಿಸಿದ್ದರೆ ಅವರೇನು ಹೇಳ್ತಾರೆ? ನಾನಿದು ಸಿದ್ಧಪಡಿಸ್ತೀನಿ ಪುಸ್ತಕ ಎಂದು. ಪಡಿಸು. ಮೊದಲು ಪುಸ್ತಕ ಅಂದರೆ ಏನು? ಪುಸ್ತಕ ಅಂದರೆ ಅದರ ಮೇಲೆ ಅಕ್ಷರಗಳಿರುತ್ತವೆ, ನಾವು ಅದನ್ನು ಓದ್ತೀವಿ, ಅದು ಪುಸ್ತಕ. ಹೇಳು, ಪುಸ್ತಕ ಅಂದರೆ ಇನ್ನೇನಾದರೂ ಇದೆಯಾ? ಪುಸ್ತಕ ಅಂದರೆ ಅದರಲ್ಲಿ ಬರೆದು ಇರುತ್ತದೆ, ನೀವು ಅದನ್ನು ಓದಬಹುದು. ಹೀಗಿದ್ದರೆ ಅದು ಪುಸ್ತಕ. ನೋಡಿ, ಇದರ ಮೇಲೆ ಬರೆದಿದ್ದಿದೆ, ನಾನು ಓದಿದೆ, ಇದು ಪುಸ್ತಕ ಆಯಿತಾ ಅಲ್ಲವ? ತರ್ಕದಿಂದ ಸಿದ್ಧಪಡಿಸಿದ್ದೀನ ಅಲ್ಲವ? ತರ್ಕದಿಂದ ನಾನು ಸಿದ್ಧಪಡಿಸಿದೆ, ಇದು ಪುಸ್ತಕ. ನೀವೇನು ಹೇಳ್ತೀರಿ? ತರ್ಕ ಸರಿಯಾಗಿದೆ ಏನು ಹೇಳೋಕ್ಕಾಗಲ್ಲ. ಬಟ್ ನಿಮ್ಮ ಅನುಭವ ಬದಲಾಯಿಸ್ತದೆ. ಈಗ ನಿಮ್ಮ ಮೇಲೆ ಪುಸ್ತಕ ಕಂಡುಬರೋದು ಶುರುವಾಗ್ತದೆ, ನಿಮಗಿದು ಪುಸ್ತಕವಾಗಿ ಕಂಡುಬರುವುದು ಶುರುವಾಗ್ತದೆ. ಆಗಲ್ಲವಲ್ಲ? ಮತ್ತು ನಿಮ್ಮ ಸಿದ್ಧಪಡಿಸುವ ಕರ್ತವ್ಯ ಏನು? ನಾನು ಸಿದ್ಧಪಡಿಸಿದೆ, ಐ ಹ್ಯಾವ್ ಪ್ರೂವನ್. ನಾನು ಸಿದ್ಧಪಡಿಸಿದೆ ಅಂದರೆ ಏನು ಮಾಡಿದ್ದಿ? ಸಿದ್ಧಪಡಿಸಿದೆ ಅಂದರೆ ಏನು ಮಾಡಿದ್ದೀವಿ? ಅನುಭವವನ್ನು ಬದಲಾಯಿಸಿಬಿಟ್ಟಿದ್ದೀಯಾ? ಮೊದಲು ಏನು ಕಂಡು ಬಂತು, ನೀವು ಎಷ್ಟು ಹೇಳಿದ್ರೆ ಅದೇ ಕಂಡು ಬರ್ತಾಯಿದೆ. ನಾವು ಹೇಳಿದ್ದದೇ ನಿಮ್ಮ ಅನುಭವದಲ್ಲಿ ತೋರಿಸುವುದೇ ಸಿದ್ಧಪಡಿಸುವ. ಇದು ವೇದಾಂತಿಗಳ ವಿಷಯ. ತರ್ಕದಿಂದ ಸಿದ್ಧಪಡಿಸುವುದಲ್ಲ. ತರ್ಕದಿಂದ ಇದ್ದನ್ನು ಇಲ್ಲ ಎಂದು, ಇಲ್ಲದ್ದು ಇದ್ದಂದು ಏನಾದರೂ ಹೇಳಬಹುದು ಅಲ್ಲವೇ? ಪೆನ್ನನ್ನು ಪುಸ್ತಕವನ್ನು ಪೆನ್ನು ಏನಾದರೂ ಹೇಳಬಹುದು. ನೋಡಿ, ಈ ಪೆನ್ನನ್ನು ಪುಸ್ತಕ ಎಂದು ಹೇಳಿಬಿಟ್ಟನ, ತರ್ಕ ಮಾಡಿದ್ದಾನ? ತರ್ಕ ಸರಿಯಾಗಿದೆಯಾ ತಪ್ಪಿದೆಯಾ ನೋಡು. ತರ್ಕ ಎಲ್ಲ ಸರಿಯಾಗಿದೆ, ಅನುಭವದೆಲ್ಲ ಇಲ್ಲ, ಅನುಭವಕ್ಕೆ ವಿರುದ್ಧವಾಗಿದೆ. ತರ್ಕ ಸರಿಯಾಗಿದೆ, ಅನುಭವಕ್ಕೆ ವಿರುದ್ಧ. ಅವರು ಹೇಳ್ತಾರೆ ಅನುಭವಕ್ಕೆ ಹೇಗಿದೆ ನಾವು ನೋಡಲ್ಲ, ತರ್ಕದಿಂದ ನಾವು ಸಿದ್ಧಪಡಿಸ್ತೀವಿ. ತರ್ಕವೇ ಎಲ್ಲಕ್ಕಿಂತ ಹೆಚ್ಚಿಂದು. ನಾನು ಹೇಳಿದ್ದು ಸರಿಯಾಗಿದೆ ಅಲ್ಲವಾ? ನಮ್ಮ ತರ್ಕ ತಪ್ಪಿದೆಯಾ ತೋರಿಸು. ನಿಮ್ಮ ತರ್ಕ ತಪ್ಪಿಲ್ಲ, మరి ಪುಸ್ತಕದಿಂದ ಒಪ್ಪಲ್ಲ. ನೋಡು, ನೀನು ಪ್ರಮಾಣ ಸಿದ್ಧವಾಗಿದ್ದನ್ನು, ನಾನು ಸಿದ್ಧಪಡಿಸಿದ್ದನ್ನು ಒಪ್ಪುತ್ತಾ ಇಲ್ಲ, ನೀನೇ ಕೆಟ್ಟವನು. ನೀವು ಒಪ್ತಾ ಇಲ್ಲ, ನಾನು ಸಿದ್ಧಪಡಿಸಿದ್ದೀನ ಅಲ್ಲವಾ? ಇದು 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 ಪುಸ್ತಕ ಅಂದರೆ ನಾನು ಸಿದ್ಧಪಡಿಸಿದೆ, ಪುಸ್ತಕವಲ್ಲ ಎಂದು ನೀವು ಸಿದ್ಧಪಡಿಸು. ಪುಸ್ತಕ ಅಲ್ಲ ಎಂದು ನೀವು ಸಿದ್ಧಪಡಿಸು. ಆಗಲ್ಲ. ನಾನು ಹೇಳಿದ ಕಾರಣಗಳನ್ನ ನೀವು ಒಪ್ಕೊಂಡ್ರೆ ಪುಸ್ತಕ ಆಯ್ತು ಅಷ್ಟೇ. ಈಗ ಪೆನ್ನೆಂದು ಹೇಳಬೇಡ, ಇದೇನಪ್ಪ ಅಂದರೆ ಪುಸ್ತಕನೇ ಹೇಳಬೇಕು ಆಗುತ್ತದೆ. ಇದು ಅಂದರೆ ತರ್ಕದಿಂದ ಏನಾದರೂ ಮಾಡಬಹುದು, ಆದರೆ ಅನುಭವ ಬದಲಾಯಿಸೋಕ್ಕಾಗಲ್ಲ. ಅನುಭವವನ್ನೇ ತೋರಿಸುವುದು. ಆ ಅನುಭವದಲ್ಲಿ ತಪ್ಪನುಭವ ಮಾಡಿಕೊಂಡರೆ, ಒಂದಕ್ಕೂ ಒಂದೆಂದು ತಪ್ಪೆಂದು ಅನಿಸಿಕೆ ಇದ್ದರೆ ಆ ಅನಿಸಿಕೆ ಸರಿ ಮಾಡಿ ನಿಜವಾದ ಅನುಭವವನ್ನು ತೋರಿಸಲಾಗುತ್ತದೆ. ನಾವು ಸಿದ್ಧಪಡಿಸುವುದೆಂದರೆ ಆಳವಾದ ಅನುಭವವನ್ನು ಎತ್ತಿ ತೋರಿಸುವುದೇ. ಮೇಲೆ ಅನುಭವ, ಭ್ರಾಂತಿ ಅನುಭವವನ್ನು ಬಿಡಿಸಿ ನಿಜವಾದ ಅನುಭವವನ್ನು ತೋರಿಸುವುದೇ. ತರ್ಕ ಅನುಭವಕ್ಕೋಸ್ಕರ ತರ್ಕ ಬಳಸ್ತೀವೇ ಹೊರತು ಅನುಭವ ಪಕ್ಕಕ್ಕಿಟ್ಟು ಸುಮ್ಮನೆ ತರ್ಕದಿಂದ ನಾವು ಮಾತಾಡಲ್ಲ. ಅದು ಬೌದ್ಧರು ಮಾತಾಡುವುದು ಶುಷ್ಕ ತರ್ಕ, ಕೇವಲ ತರ್ಕ. ನಮ್ಮದು ಶುಷ್ಕ ತರ್ಕ ಅಲ್ಲ. ಅನುಭವವನ್ನು ತಿಳ್ಕೊಳ್ಳಲು, ಅನುಭವವನ್ನು ವಿಶ್ಲೇಷಣೆ ಮಾಡಲು, ಅನುಭವವನ್ನು ಅನಲೈಸ್ ಮಾಡಲು, ಅನುಭವವನ್ನು ವ್ಯಾಪಕ ದೃಷ್ಟಿಯಿಂದ ನೋಡಲು, ನೋಡಿದ್ದು ಮತ್ತೆ ಅನುಭವವೇ ಆಗಬೇಕು. ಅದೇ ತಿಳುವಳಿಕೆ, ಅದೇ ಜ್ಞಾನ. ವ್ಯಾವಹಾರಿಕ ಸತ್ತ ಅಂದರೆ ಅನಿಸಿಕೆ. ಆ ಅನಿಸಿಕೆಯನ್ನು ಆಳವಾಗಿ ನೋಡಿದ್ದರೆ ಏನಿಲ್ಲ, ಅದು ಇರುವಿಕೆನೇ ಆಗಿಬಿಟ್ಟಿದೆ. ಇರುವಿಕೆಯನ್ನು ಬಿಟ್ಟು ಅನಿಸಿಕೆ ಇಲ್ಲ. ಇದು ನಾವು ಅನುಭವಕ್ಕೆ ಅನುಗುಣವಾಗಿ ಕನಸು ನೋಡಿ. ಕನಸು ಅನುಭವಿಸುವಾಗ ಕನಸು ಎಂದು ಯಾರಿಗಾದರೂ ಅನಿಸಲಿಲ್ಲ. ನೀವು ತರ್ಕ ಮಾಡಬೇಡ. ನೀವು ಎಷ್ಟು ತರ್ಕ ಮಾಡಿದ್ದರೂ ಅರ್ಥವಿಲ್ಲ. ನೀವು ಎಷ್ಟು ತರ್ಕ ಮಾಡಿದ್ದರೂ ಇದು ಕನಸು ಎಂದು ನೀವು ತರ್ಕದಿಂದ ಹೇಳ್ಬೋದು, ಅದು ಬದಲಾಯಿಸ್ತದೆ. ಇದು ನೋಡಿ ಎಚ್ಚರ. ಈಗ ನಾವು ಅನುಭವಿಸ್ತಿದ್ದು ಎಚ್ಚರ. ಇದನ್ನು ನೀವು ಸಿದ್ಧಪಡಿಸು. ತರ್ಕ ಎಷ್ಟು ಮಾಡಿದ್ದರೂ ನೀವು ಕನಸು ನೀವು ಇದು ಕನಸಾಗಿಬಿಡ್ತದೆ. ನೀವು ಎಷ್ಟು ತರ್ಕ ಮಾಡಿದ್ದರೂ ಇದು ಎಚ್ಚರ ಅಲ್ಲ ಎಂದು ಅನಿಸುತ್ತದೆ. ಇದನ್ನು ಎಚ್ಚರ ಅಲ್ಲ ಎಂದು ತೋರಿಸು, ಸಿದ್ಧಪಡಿಸು.
ತರ್ಕ ಮಾಡ್ತೀವಿ. ನೋಡಿ ಈ ಗೋಡೆಗಳು, ಈ ಕುರ್ಚಿಗಳು, ಮನುಷ್ಯರು, ಟೇಬಲು, ನಾನು, ಈಗ ಈ ಮೈಕು, ಈಗ ಈ ಸೆಲ್ ಫೋನ್ಗಳು, ಇದೆಲ್ಲ ಕನಸೇ ಎಂದು ನೀವು ತರ್ಕ ಮಾಡಬಹುದು. ತರ್ಕ ಮಾಡಿದ್ದರೆ ಇದು ಎಚ್ಚರ ಆಗುವುದು ಬಿಡುತ್ತದೆ? ಬಿಡಲ್ಲ. ನೀವು ಯಾವಾಗ ಸಾಕ್ಷಿ ಭಾವ ತಗೊಂಡು ಈ ನಾನೆಂಬ ವೃತ್ತಿ ಬಿಟ್ಟು, ಅಭಿಮಾನ ಬಿಟ್ಟು, ನಾನು ಅವಸ್ಥೆಯಲ್ಲಿಲ್ಲ ಸಾಕ್ಷಿ ತಗೊಂಡರೆ ಸಾಕ್ಷಿ ಮಟ್ಟಕ್ಕೆ ಇದೆಲ್ಲ ಕನಸಾಗಿಬಿಡ್ತದೆ. ಇದು ನಾವು ಹೇಳುತ್ತಿದ್ದು. ನಾವು ಅನುಭವ ದೃಷ್ಟ್ಯ ಹೇಳುತ್ತಾ ಇದ್ದೇವೆ. ಅನುಭವವನ್ನು ತೋರಿಸುವುದೇ ವೇದಾಂತದಲ್ಲಿ ಸಿದ್ಧಪಡಿಸುವುದು ಎಂದರ್ಥ. ಅಷ್ಟೇ ಹೊರತು ಸುಮ್ಮನೆ ತರ್ಕ ಮಾಡುವುದಲ್ಲ. ಅದಕ್ಕೋಸ್ಕರ ತರ್ಕ ಕರ್ಕಶ ವೇದಾಂತ ಸ್ವಾಮೀಜಿ ಹೇಳ್ತಾರೆ. ತರ್ಕ ವೇದಾಂತ ಬೇರೆ, ಶಂಕರಾಚಾರ್ಯರ ವೇದಾಂತ ಅನುಭವ ಸಮ್ಮತ. ಅನುಭವದಿಂದಲೇ, ಅನುಭವದಲ್ಲೇ ವಿಚಾರ ಮಾಡುತ್ತಾ ಅನುಭವವನ್ನು ತೋರಿಸುವುದೇ ಸಿದ್ಧಪಡಿಸುವುದು. ಅದಕ್ಕೆ ತರ್ಕ ಬಳಸಬಹುದು, ತರ್ಕ ಬಳಸಬಹುದು. ಬಟ್ ಅನುಭವವನ್ನು ತೋರಿಸುವುದಕ್ಕೆ ತರ್ಕ ಅನುಭವವನ್ನು ತೋರಿಸುವುದಕ್ಕೆ ತರ್ಕ. ಅಷ್ಟೇ ಹೊರತು ಅನುಭವವು ಏನೇ ಇರಲಿ, ಉಲ್ಟಾ ಇರಲಿ, ತಪ್ಪಿರಲಿ, ಏನೇ ಇರಲಿ, ತರ್ಕದಿಂದಲೇ ಸಿದ್ಧಪಡಿಸ್ತೀವಿ. ಅನುಭವಕ್ಕೆ ವಿರುದ್ಧವಾಗಿದ್ದರೂ ನಾವು ಸಿದ್ಧಪಡಿಸ್ತೀವಿ. ಆ ಸಿದ್ಧತೆ ಯಾರಿಗೆ ಬೇಕು? ಅದೇನು ನೀವು ಎಷ್ಟು ತರ್ಕ ಮಾಡಿದ್ದರೂ ಅನುಭವ ಹಾಗೇ ಇದೆ. ಎಚ್ಚರಣೆ ಆಗಿದೆ, ಇದು ಕನಸು ಆಗ್ತಾನೇ ಇಲ್ಲ. ನಿಮ್ಮ ಅನುಭವ ತೋರಿಸ್ತೀವಿ, ಸಾಕ್ಷಿ ಅನುಭವ. ಆ ಮಟ್ಟಕ್ಕೆ ನೋಡಿದ್ದರೆ ಅಯ್ಯೋ ಜಗತ್ತೆಲ್ಲ ಕನಸಾಗಿ ಬಿಟ್ಟಿತ್ತು. ಆ ಅನುಭವ ತೋರಿಸಿದ್ದರೆ ಮಿಥ್ಯ ಆಗಲಿ, ಸ್ವಪ್ನ ಆಗಿ ಬಿಡಲಿ, ಅವೇನು ತೊಂದರೆ ಇಲ್ಲ. ಹಾಗೆ ಇದು ವೇದಾಂತಕ್ಕೆ, ಬೌದ್ಧರ ತರ್ಕಕ್ಕೆ ವ್ಯತ್ಯಾಸ. ಈಗ ಇದೇ ಒಂದೇ ಪಾಯಿಂಟ್ ಇಟ್ಕೊಂಡ್ರೆ ಎಷ್ಟು ದಿವಸ ಆದರೂ ಹೇಳಬಹುದು. 1 ಪಾಯಿಂಟ್ ಅಲೋನ್ ಎಳೆಯುತ್ತಾ ಇದ್ದೀನಿ. 3 ಕ್ಲಾಸ್ ಆಯಿತು ಅದೇ ವಿಷಯ. ಏನು ಹೇಳುವುದು? ಕೆಲವು ವಿಷಯಗಳು ಕ್ಲಾರಿಟಿ ಇರಬೇಕು. ಜನರು ಮನನ ಮಾಡ್ತಾರೋ ಅಲ್ಲವೋ ಎಂದು ನನ್ನ ಮನನ ಹೇಳ್ತಾ ಇದ್ದೀನಿ. ನಿಜವಾಗಿ ಇಷ್ಟೆಲ್ಲ ನಾನು ಹೇಳಬೇಕಾಗಿಲ್ಲ. ಶ್ರವಣದಲ್ಲಿ ಸ್ವಲ್ಪ ಹೇಳ್ತಾರೆ, ಬಿಡ್ತಾರೆ. ತಾವು ಸಾಧಕರು, ಜಿಜ್ಞಾಸುಗಳು ತಾವೇ ಮನನ ಮಾಡಿಕೊಂಡ್ರೆ ಅನುಭವದಲ್ಲಿ ಸ್ಪಷ್ಟತೆ ಆಗ್ತದೆ. ಕೆಲವೊಮ್ಮೆ ನಾನೇ ಮಾಡ್ತಾ ಇದ್ದೀನಿ ಎಲ್ಲ ಮನನ. ಈಗ ವ್ಯಾಖ್ಯಾನಕಾರರಿಗೆ ನಮಗೇನು ವ್ಯತ್ಯಾಸ? ವ್ಯಾಖ್ಯಾನಕಾರರು ಏನು ಹೇಳ್ತಾರಂದರೆ, ನಮಗಿದು ಎಚ್ಚರವಾಗಿ ತೋರುವಾಗ ಇದು ಎಚ್ಚರ ಪದಾರ್ಥವಾಗಿದ್ದುಕೊಂಡೇ ತೋರ್ತದೆ, ಇದು ಎಚ್ಚರ ಪದಾರ್ಥ ಎಂದು ನಾವು ಒಪ್ಪಬೇಕು ಎಂದು ಹೇಳ್ತಾರೆ. ವೇದಾಂತಿಗಳು ಏನು ಹೇಳುವುದು ಅಂದರೆ, ಶಂಕರ ಪ್ರಕ್ರಿಯೆ ಮತ್ತು ವೇದಾಂತಿಗಳಿಗೆ ಬೌದ್ಧರನ್ನು ಬಿಟ್ಟಿದ್ದೇವೆ. ವೇದಾಂತಿಗಳಲ್ಲೇ ಶಂಕರ ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯೆ, ವ್ಯಾಖ್ಯಾನಕಾರರ ಪ್ರಕ್ರಿಯೆ. ಸಚ್ಚಿದಾನಂದ ಸ್ವಾಮೀಜಿ ಶಂಕರರ ಪ್ರಕ್ರಿಯೆಯಲ್ಲಿ ಇದು ಎಚ್ಚರ ಅನಿಸಬಹುದು, ಆದರೆ ಇದು ಅವಸ್ಥೆ ಎಲ್ಲ ಒಟ್ಟಾಗಿ ನೋಡು, ಇಲ್ಲಿ ಪದಾರ್ಥ ಇದ್ದುಕೊಂಡು ತೋರ್ತಾ ಇದೆ ಎಂದು ಹೇಳೋಕ್ಕಾಗಲ್ಲ. ತೋರ್ತದೆ ಅಷ್ಟೇ ಹೊರತು ಇದು ಪದಾರ್ಥ ಇದೆ ಎಂದು ಸಿದ್ಧಪಡಿಸೋಕ್ಕಾಗಲ್ಲ. ತೋರ್ತದೆ, ಪದಾರ್ಥ ಎಂದಂತೆ ತೋರ್ತದೆ, ಇದು ಗೋಡ ಎಂದಂತೆ ತೋರ್ತದೆ ಅಷ್ಟೇ ಹೊರತು ಅಲ್ಲಿ ಗೋಡ ನಿಜವಾಗಿದೆ ಎಂದು ಯಾರೂ ಸಿದ್ಧಪಡಿಸೋಕ್ಕಾಗಲ್ಲ. ಎಷ್ಟಿದೆ ಅಂದರೆ ಸ್ಪರ್ಶದಿಂದ ಮಾಡ್ತೀರಿ ಅಲ್ಲವೇ? ಗೋಡ ನಿಜವಾಗಿದೆ ಅಂದರೆ ಸ್ಪರ್ಶ ಕಣ್ಣಿಗೆ ಕಂಡು ಬರ್ತದೆ, ಸ್ಪರ್ಶಕ್ಕೆ ಗಟ್ಟಿಯಾಗಿ ತಾಕುತ್ತದೆ ಅಷ್ಟೇ. ಇದರಿಂದಲೇ ಅವನು ಹೇಳ್ತಾರೆ ಗಟ್ಟಿಯಾಗಿ ತೋರಬಹುದು. ಕನಸಿನಲ್ಲಿ ಗಟ್ಟಿಯಾಗಿ ತೋರ್ತದೆ, ಕಣ್ಣಿಗೆ ಕಂಡು ಬರ್ತದೆ, ಸ್ಪರ್ಶಕ್ಕೆ ಕೈಗೆ ಗಟ್ಟಿಯಾಗಿರುತ್ತದೆ. ಅಷ್ಟು ಮಾತ್ರದಿಂದ ಅಲ್ಲಿ ಒಂದು ಪದಾರ್ಥ ಹೇಳ್ತೀವ? ಅಲ್ಲಿ ನಿಜವಾಗಿ ಒಂದು ಪದಾರ್ಥ ಇದೆ ಎಂದು ಹೇಳ್ತೀವ? ಆವಾಗ ಅನಿಸುತ್ತದೆ, ಒಪ್ಕೊಳ್ತೀವಿ. ಬೌದ್ಧರನ್ನು ನಾವು ಖಂಡಿಸಿದ್ದೇವೆ ಹೊರತು, ಬೌದ್ಧರೇನು ಹೇಳಿದ್ದಾರೆಂದರೆ ಅದನ್ನು ಜ್ಞಾತೃವಾಗಿರುವಾಗಲೇ ಅದು ಮಿಥ್ಯ ಹೇಳಿದ, ಹಾಗೆ ಒಪ್ಪಲ್ಲ ನಾವು. ಅನುಭವಿಸುವಾಗ ಪದಾರ್ಥ ಎಂದಂತೆ ಅನಿಸುತ್ತದೆ ಅಷ್ಟೇ ನಾವು ಹೇಳಿದ್ವಿ. ಈಗ ಈ ವ್ಯಾಖ್ಯಾನಕಾರರು ಹೇಳ್ತಾರೆ ಅನಿಸುತ್ತದೆ, ಅನುಭವಿಸುವಾಗ ಅನಿಸುತ್ತದೆ ನಿಜ, ಅನಿಸುವುದರಿಂದ ನಿಜವಾಗಿದೆ ಎಂದು ಹೇಳಿಬಿಟ್ಟು. ಈಗ ಅದು ವ್ಯತ್ಯಾಸ. ವ್ಯಾಖ್ಯಾನಕಾರರಿಗೆ ಶಂಕರ ಪ್ರಕ್ರಿಯೆಗೆ ಕನಸಿನಲ್ಲಿ ನಿಜವಾಗಿದೆ ಎಂದು ಅನಿಸುತ್ತದೆ, ಎಚ್ಚರ ಅನಿಸುತ್ತದೆ, ಅಷ್ಟು ಮಾತ್ರವೇ ಎಂದು ಶಂಕರರು ಸಚ್ಚಿದಾನಂದ ಸ್ವಾಮೀಜಿ ಹೇಳುವುದು. ಅದು ಎಚ್ಚರ ಅನಿಸುತ್ತದೆ, ನಿಜವಾಗಿ ನೋಡಿದರೆ ಎಲ್ಲ ಅನಿಸಿಕೆ ಮಾತ್ರ. ಇಷ್ಟೇ ಶಂಕರರ ಪ್ರಕ್ರಿಯೆ. ಎಚ್ಚರಗೊಂಡರೆ ಅನಿಸಿಕೆ, ಅಲ್ಲಿ ಮಾತ್ರ ಇದ್ದಂತೆ ಅನಿಸುತ್ತದೆ. ಇವರು ಹೇಳ್ತಾರೆ ಇದ್ದಂತೆ ಅನಿಸುತ್ತದೆ ಅಂದರೆ ಸುಮ್ಮನೆ ಅನಿಸುವುದೇ ಅಲ್ಲ, ಅಲ್ಲಿ ಇದ್ದುಕೊಂಡೇ ಅನಿಸುತ್ತದೆ. ಒಂದು ಪದಾರ್ಥ ಇದೆ, ಒಂದು ಪದಾರ್ಥ ಹುಟ್ಟಿದ್ದಾನೆ, ಭಗವಂತ ಸೃಷ್ಟಿ ಮಾಡಿದ್ದಾನೆ ಒಂದು, ಅದು ಮಾತ್ರ ಯಾರೂ ಸಿದ್ಧಪಡಿಸೋಕ್ಕಾಗಲ್ಲ. ವ್ಯಾಖ್ಯಾನಕಾರರ ಪ್ರಕ್ರಿಯೆಯಲ್ಲಿ ಪದಾರ್ಥ ನಿಜವಾಗಿದೆ, ನಿಜವಾಗಿದ್ದಂತೆ ಅನಿಸುತ್ತದೆ, ನಿಜವಾಗಿರುವುದು ಬೇರೆ, ಇದ್ದಂತೆ ಅನಿಸುವುದು ಬೇರೆ. ಅವರು ಹೇಳ್ತಾರೆ ನಿಜವಾಗಿದೆ ಅಂದರೇನು? ಯಾರೋ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಅದಕ್ಕೋಸ್ಕರನೇ ನಾವು ನೋಡ್ತಾ ಇದ್ದೀವಿ. ನಾವು ಹೇಳಿದ್ದೀವಿ ನಿಜವಾಗಿದೆ, ಎಚ್ಚರ ಅಂತೆ ಅನಿಸುತ್ತದೆ ಹೊರತು
ಇದು ಪದಾರ್ಥ ಯಾರೋ ಸೃಷ್ಟಿ ಮಾಡಿದರೂ ಹೇಳೋಕ್ಕಾಗಲ್ಲ, ಅದು ಸಿದ್ಧಪಡಿಸೋಕ್ಕಾಗಲ್ಲ. ಎಚ್ಚರ ಅಂತ ಅನಿಸುತ್ತದೆ, ಒಪ್ಕೊಳ್ತೀವಿ, ಅಷ್ಟರ ಮಟ್ಟಿಗೆ ಅಷ್ಟೇ, ಅದನ್ನು ದಾಟಿ ಹೇಳಬೇಕಾಗಿಲ್ಲ. ನಿಜವಾಗಿದೆ ಅಂದರೆ ಇದನ್ನು ತೆಗೆಯೋದು ಹೇಗೆ? ನಿಮಗೆ ಬ್ರಹ್ಮಜ್ಞಾನ ಆಗಬೇಕಂದ್ರೆ ಈ ಜಗತ್ತೆಲ್ಲ ಒಡೆದು ಹಾಕಿ ಬ್ರಹ್ಮ ಮಾಡಬೇಕಾ? ನಿಜವಾಗಿ ಒಡೆದು ಹಾಕಬೇಕಾ? ಸುಮ್ಮನೆ ಎಚ್ಚರ ಆಗಿದ್ದಂತೆ ಅನಿಸುತ್ತದೆ. ಇದರಿಂದ ಎಚ್ಚರಗೊಂಡರೆ ಎಚ್ಚರವೂ ಇಲ್ಲ. ಅನಿಸಿಕೆ ಮಾತ್ರವೇ ನಿಜವಾಗಿದ್ದಂತೆ ಅನಿಸುತ್ತದೆ, ಅಷ್ಟೇ ನಮ್ಮ ಪ್ರಕ್ರಿಯೆ. ಅವರೇ ಹೇಳ್ತಾರೆ, ನಿಜವಾಗಿದ್ದಂತೆ ಅನಿಸಿದ್ದರೆ ನಿಜವಾಗಿರಲೇಬೇಕು. ಇದು ಇವರ ಪ್ರಕ್ರಿಯೆ. ಬೌದ್ಧರು ಒಂದು ಅತಿವಾದಿ, ಈ ವ್ಯಾಖ್ಯಾನಕಾರರು ಇನ್ನೊಂದು ಅತಿವಾದಿ. ಶಂಕರರು ಸಚ್ಚಿದಾನಂದ ಸ್ವಾಮೀಜಿಯರು ಮಧ್ಯದಲ್ಲಿದೆ. ಕನಸಿನಲ್ಲಿರುವಾಗ ಎಚ್ಚರ ಅನಿಸುತ್ತದೆ, ಅಲ್ಲೇನು ಇರಬೇಕಾಗಿಲ್ಲ, ಬಟ್ ಅನಿಸುತ್ತದೆ ಅಷ್ಟೇ. ಎಚ್ಚರಗೊಂಡರೆ ಕನಸು ಏನಿಲ್ಲ. ಇಷ್ಟೇ ಶಂಕರರ ಪ್ರಕ್ರಿಯೆ. ಅಪ್ಪ, ಐ ಥಿಂಕ್ ಇದು ಮುಗಿಸ್ತೀನಿ ಈಗ. ಮತ್ತೆ ಅಲ್ಲ, ಇದು ಒಂದೇ ವಿಷಯ 3 ದಿವಸದಲ್ಲೇ ಹೇಳ್ತಾ ಇದ್ದೆ, 3 ಪ್ರವಚನಗಳಾಯಿತು. ಐ ಥಿಂಕ್ ಈಗ ಕ್ಲಿಯರ್ ಆಯಿತು. ಈಗ ಮತ್ತೆ ಹೇಳಬೇಕಾಗಿಲ್ಲ. ನೆಕ್ಸ್ಟು ಶ್ರುತಿ ಪ್ರಮಾಣ ಹೇಳಲೇಬೇಕು. ಐ ಥಿಂಕ್ ಐ ಆಮ್ ಟಯರ್ಡ್, ನಾಳೆನೇ ಹೇಳೋಣ. ಶ್ರುತಿ ಪ್ರಮಾಣದ ಒಂದು ವೈಶಿಷ್ಟ್ಯ, ಒಳ್ಳೆಯ ಅಂಶ ಇದೆ ಇದು. ಏಕೆಂದರೆ ಈ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ವ್ಯಾಖ್ಯಾನಕಾರರಲ್ಲಿಯೂ ಬೌದ್ಧರು, ವ್ಯಾಖ್ಯಾನಕಾರರು, ಸಚ್ಚಿದಾನಂದ ಸ್ವಾಮಿ 3 ಪಕ್ಷಗಳಿವೆ. ಒಂದು ಬೌದ್ಧರ ಪಕ್ಷ, ಒಂದು ಸಚ್ಚಿದಾನಂದ ಸ್ವಾಮೀಜಿ ಶಂಕರರ ಪಕ್ಷ, ಇನ್ನೊಂದು ವ್ಯಾಖ್ಯಾನಕಾರ. ಇವರೆಲ್ಲ ವ್ಯತ್ಯಾಸವೇನು? ಯಾರು ಹೇಗೆ ಅತಿವಾದಿಗಳು? ಯಾವುದು ಯುಕ್ತಿಗನುಗುಣವಾಗಿ ಅನುಭವಕ್ಕೆ ಅನುಗುಣವಾಗಿದೆಯೋ ಅದು ಸರಿಯಾಗಿದೆ ಎಂದು ಹೇಳಬೇಕು. ಇದು ಹೇಳಿದ್ದೇವೆ, ಇದು ಸಾಕು. ಮುಂದೆ ಅಂತ ಹೇಳೋಣ. ಓಕೆ. ಮಧ್ಯದಲ್ಲಿ ಯಾರೋ ಏನೋ ಪ್ರಶ್ನೆ ಮಾಡಿದ್ದಾರೆ. ಪ್ಲೀಸ್ ಲೆಟ್ ಮೀ ನೋ ದ ಮೀನಿಂಗ್ ಆಫ್ ಜಾತಿ ಇನ್ ಸಂಸ್ಕೃತ್. ಸಂಸ್ಕೃತದಲ್ಲಿ ಜಾತಿ ಅಂದರೆ ಏನು? ನೋಡಿ, ಯಾವ ಪದಕ್ಕೆ ಅರ್ಥ ಹೇಳೋಕ್ಕಾಗಲ್ಲ. ಅದು ಯಾವ ಸಂದರ್ಭದಲ್ಲಿ ಯಾವ ಶ್ಲೋಕದಲ್ಲಿ ಬಂದಿದೆ ಅದು ಹೇಳಬೇಕು. ಕೆಲವೊಮ್ಮೆ ಒಂದು ಶ್ಲೋಕನೂ ಸಾಕಾಗಲ್ಲ, ಆ ಮುಂದಿನ ಶ್ಲೋಕ ಹಿಂದಿನ ಶ್ಲೋಕನೂ ನೋಡಬೇಕಾಗ್ತದೆ. ಕಾಂಟೆಕ್ಸ್ಟ್, ಸಂದರ್ಭ ನೋಡಿದ್ದರೆ ಗೊತ್ತಾಗ್ತದೆ. ಕೇವಲ ಪದ ಆಗಲ್ಲ, ಕೆಲವೊಮ್ಮೆ ವಾಕ್ಯದಿಂದ ಗೊತ್ತಾಗ್ತದೆ, ಕೆಲವೊಮ್ಮೆ ವಾಕ್ಯನೂ ಸಾಕಾಗಲ್ಲ, ಹಿಂದಿನ ವಾಕ್ಯ ಮುಂದಿನ ವಾಕ್ಯ ನೋಡಬೇಕಾಗ್ತದೆ. ಏಕೆಂದರೆ ವಿಚ್ ವಿ ಕಮ್ ಅಕ್ರಾಸ್ ಇನ್ ಸಪ್ತಶತಿ. ಯಾ ದೇವಿ ಸರ್ವಭೂತೇಷು ಜಾತಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ ನಮೋ ನಮಃ ಅಲ್ಲವೇ? ಯಾ ದೇವಿ ಸರ್ವಭೂತೇಷು ಜಾತಿರೂಪೇಣ ಸಂಸ್ಥಿತ. ಅದು ಆ ಶ್ಲೋಕದಲ್ಲಿ ಹಿಂದಿನ ಮುಂದಿನ ಶ್ಲೋಕ ನೋಡಬೇಕಾಗ್ತದೆ. ಈಗ ಅದು ಹಿಂದಿನ ಮುಂದಿನ ಶ್ಲೋಕ ಇಲ್ಲಿಲ್ಲ, ಅಲ್ಲಿ ರೂಮ್ನಲ್ಲಿದೆಯಾ? ಸಪ್ತ ಇಲ್ಲ, ಅದು ಅಲ್ಲಿ ಹೊಳ್ನರ್ಸ್ಪುರದಲ್ಲಿದೆ. ದೇವಿ ದುರ್ಗಾ ಸಪ್ತಶತಿ. ಆಯಿತು, ನನಗೆ ಗೊತ್ತಿರುವ 2-3 ಅರ್ಥಗಳು ಹೇಳ್ತೀನಿ, ಯಾವ ಅರ್ಥ ಹೊಂದುತ್ತದೋ ನೀವೇ ನೋಡ್ಕೊಂಡು. ಒಂದು, ಜಾತಿ ಅಂದರೆ ಏನಂದರೆ ಜನ್ಮ ಅಂದರೆ ಜಾತಿ ಜನ್ಮ ಒಂದೇ. ಜಾತಿ ಜನ್ಮ ಒಂದೇ. ಎಲ್ಲರಿಗೂ ಎಲ್ಲ ವಸ್ತುಗಳಿಗೆ ಜನ್ಮ ಇದೆ. ಜನ್ಮ ಅಂದರೆ ನಮಗೆ ಅಲ್ಲ, ಇದಕ್ಕೆ ಜನ್ಮನೇ. ಯಾವ ವಸ್ತು ಹುಟ್ಟುತ್ತದೋ ಎಲ್ಲಕ್ಕೆ ಜನ್ಮ ಇದೆ, ಎಲ್ಲಕ್ಕೆ ಜನ್ಮ ಇದೆ. ಏಕೆ? ಕುರ್ಚಿ ಹುಟ್ಟುತ್ತದೆ, ಗೋಡೆ ಹುಟ್ಟುತ್ತದೆ, ಇಟ್ಕೆ ಹುಟ್ಟುತ್ತದೆ, ಎಲ್ಲವೂ ಹುಟ್ಟುತ್ತದೆ. ನಾವೇ ಅಲ್ಲ, ಜಡ ಪದಾರ್ಥಗಳು, ಮರ ಗಿಡಗಳು ಎಲ್ಲವೂ ಹುಟ್ಟುವವೆ. ಹಾಗೆ ನೋಡಿದ್ದರೆ ಇಡೀ ಪ್ರಪಂಚವೂ ಹುಟ್ಟುತ್ತದೆ. ಎಚ್ಚರವಾದರೆ ಹುಟ್ಟುತ್ತದೆ, ಸುಷುಪ್ತಿಯಲ್ಲಿ ಸತ್ತು ಹೋಗ್ತದೆ, ಅಲ್ಲವೇ? ಸಾಯುತ್ತದೆ. ಸುಷುಪ್ತಿಯಲ್ಲಿ ಸಾಯುತ್ತದೆ, ಎಚ್ಚರದಲ್ಲಿ ಹುಟ್ಟುತ್ತದೆ. ಇಡೀ ಪ್ರಪಂಚಕ್ಕೆ ಜಾತಿ ಇದೆ. ಜಾತಿ ಅಂದರೆ ಜನ್ಮ ಅಂದರೆ ಸೃಷ್ಟಿ ಜಾತಿ ಒಂದೇ ಅರ್ಥ, ಅಂದರೆ ಜನ್ಮ ಸೃಷ್ಟಿ ಒಂದೇ. ಸರ್ಗ ಸೃಷ್ಟಿ ಜನ್ಮ ಜಾತಿ 4 ಮಾತುಗಳಿಗೆ ಒಂದೇ ಅರ್ಥ. ಹುಟ್ಟುವಿಕೆ ಎಂದು ಒಂದು ಅರ್ಥ, ಇದು ಸಾಮಾನ್ಯ ಅರ್ಥ. ಇನ್ನೊಂದು ಕೆಲವರು ಹೇಳ್ತಾರೆ, ಜಾತಿಗಳು ನಮಗಿರುತ್ತವೆ ನೋಡಿ, ಬ್ರಾಹ್ಮಣ ಜಾತಿ, ಕ್ಷತ್ರಿಯ ಜಾತಿ ಅಂದರೆ ಒಂದು ಪಂಗಡ, ಸಮಾಜದಲ್ಲಿರುವ ಅದೇ ಅಲ್ಲದೆ ಇನ್ನೊಂದು ಅರ್ಥ ಇದೆ. ಏನು? ಪಶು ಪಕ್ಷಿ ಒಂದು ಜಾತಿ, ಮರ ಗಿಡಗಳು ಒಂದು ಜಾತಿ ಅಂದರೆ ಒಂದು ಸಮುದಾಯ, ಒಂದು ಪಂಗಡ. ಮನುಷ್ಯ ಜಾತಿ, ಪಶು ಜಾತಿ, ಪಕ್ಷಿ ಜಾತಿ, ಅಲ್ಲವೇ? ಮರಗಿಡಗಳ ಜಾತಿ. ನಾಯಿಗಳಲ್ಲಿ ಬಗೆ ಜಾತಿಗಳಿರುತ್ತವೆ ನೋಡಿದ್ದೀರಾ? ನಾಯಿಗಳು, ಒಂದು ನಾಯಿ ಒಂದು ಬಗೆ, ಇನ್ನೊಂದು ನಾಯಿ ಇನ್ನೊಂದು ಬಗೆ. ಆ ಜಾತಿ ಎಲ್ಲ ಒಂದೇ ತರಹ ಇರುತ್ತದೆ. ಅಂದರೆ ಒಂದು ಬಗೆಯಾದ ಮುಖಗಳು, ಆಕಾರಗಳು, ಲಕ್ಷಣಗಳಿದ್ದರೆ ಆ ಪ್ರಾಣಿಗಳನ್ನೆಲ್ಲ ಒಂದು ಜಾತಿ ಹೇಳ್ತೀವಿ. ಮತ್ತೆ ನೋಡಿ, ಮೊದಲು ಪ್ರಾಣಿಗಳೆಲ್ಲ ಒಂದು ಜಾತಿ ಹೇಳಿ ಅದರಲ್ಲಿ ಒಳ ಜಾತಿಗಳಿರುತ್ತವೆ. ನಾಯಿ ಒಂದು ಜಾತಿ, ಹಸು ಒಂದು ಜಾತಿ, ಮತ್ತೇನು ಇನ್ನೊಂದು ಪ್ರಾಣಿ ಇನ್ನೊಂದು ಜಾತಿ, ಅನೇಕ ಪ್ರಾಣಿ ಜಾತಿಗಳಿವೆ.
ಒಂದೇ ಪ್ರಾಣಿ ಜಾತಿಯಲ್ಲಿ ನಾಯಿಗಳಲ್ಲಿ ಮತ್ತೆ ಬಗೆ ಬಗೆ ಜಾತಿಗಳು, ಮತ್ತು ಅದರ ಜಾತಿ ಎನ್ನುವುದು ಇಷ್ಟು ಬಗೆ ನೋಡಬಹುದು ಅಲ್ಲವೇ. ಒಂದು ಪ್ರಾಣಿಗಳೆಲ್ಲ ಸೇರಿಸಿ ಪ್ರಾಣಿ ಜಾತಿ, ಮನುಷ್ಯರೆಲ್ಲ ಸೇರಿಸಿ ಮನುಷ್ಯ ಜಾತಿ, ಮನುಷ್ಯ ಜಾತಿ, ಪ್ರಾಣಿ ಜಾತಿ, ಇದು 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 ಒಂದು ಬಗೆ. ವೃಕ್ಷ ಜಾತಿ, ಕ್ರಿಮಿಕೀಟಕ ಜಾತಿ, 4 ಜಾತಿಗಳು ಎಂದು ಒಂದು ಬಗೆ. ಮತ್ತು ಪ್ರಾಣಿಗಳಲ್ಲಿ ಮತ್ತೆ ಅನೇಕ ಜಾತಿ, ಏನು ಹಸು ಜಾತಿ, ನಾಯಿ ಜಾತಿ, ಮತ್ತು ಇನ್ನೊಂದು ಪ್ರಾಣಿ ಜಾತಿ. ಅಂದರೆ ಜಾತಿ ಎಂಬ ಅರ್ಥ ಒಂದು ವ್ಯಾಪಕ ಅರ್ಥದಲ್ಲಿದೆ ಮತ್ತು ಪರಿಮಿತ ಅರ್ಥದಲ್ಲಿಯೂ ಇದೆ. ಓಕೆ, ಪ್ರಾಣಿಗಳೆಲ್ಲ ಜಾತಿ ಎನ್ನುವುದು ಒಂದರ್ಥ, ಪ್ರಾಣಿಗಳಲ್ಲಿ ನಾಯಿ ಜಾತಿ, ಹಸು ಜಾತಿ ಇದೊಂದು ಎರಡನೆಯ ಅರ್ಥ. ಮೂರನೆಯ ಅರ್ಥ ಏನೆಂದರೆ ಅದೇ ನಾಯಿಯಲ್ಲಿ ಮತ್ತೆ ಬಗೆ ಬಗೆ ಜಾತಿಗಳು, ಉಪಜಾತಿಗಳು. ಉಪಜಾತಿಗಳು ಅಂದರೆ ಏನು? ಮತ್ತು ನಾಯಿಗಳಲ್ಲಿಯೂ ಏನು ಅಲ್ಸೇಷನ್ ಡಾಗ್, ಇನ್ನೇನೋ ಡಾಗ್, ನನಗೆ ಹೆಸರುಗಳು ಗೊತ್ತಿಲ್ಲ, ಏನೇನೋ ಹೇಳ್ತಾರೆ ನೋಡಿ. ಅದರಲ್ಲಿಯೂ ಮತ್ತು ಇದೆಯಾ ನಿಮ್ಮದು ಏನು ಆ ನಾಯಿಗಳ ಯಜಮಾನರನ್ನು ಕೇಳಬೇಕು, ನಿಮ್ಮದು ಯಾವ ಡಾಗ್ ಅಂದರೆ ಯಾವ ಏನು ಹೇಳ್ತಾರೆ ನಾಯಿ ಅಂದರೆ ಅವನೇ ಹೇಳ್ತಾನೆ ನಮ್ಮದು ಅಲ್ಸೇಷನ್ ಡಾಗ್, ನಮ್ಮದು ಈ ಡಾಗ್, ನಮ್ಮದೊಂದು ಡಾಬರ್ಮ್ಯಾನ್ ಡಾಗ್. ಒಬ್ಬನ ಹೇಳ್ತಾನೆ ಡಾಬರ್ಮ್ಯಾನ್ ಒಬ್ಬರ ಮನೆಯಲ್ಲಿ, ಇನ್ನೊಬ್ಬರು ಅಲ್ಸೇಷನ್, ಇನ್ನೊಂದು ಏನೇನು ನನ್ನ ನೆನಪಿಲ್ಲ, ಅವರು ಯಾರ್ಯಾರು ಹೇಳ್ತಾರೆ. ಅಂದರೆ ನಾಯೇ ಒಂದು ಜಾತಿ, ಏನು ಪ್ರಾಣಿ ಜಾತಿಗಳಲ್ಲಿ ನಾಯಿ ಜಾತಿ, ನಾಯಿ ಜಾತಿಗಳಲ್ಲಿ ಮತ್ತೆ ಒಳ ಜಾತಿ. ಈಗ ಹೇಳಿ ಜಾತಿ ಅಂದರೆ ಅರ್ಥವೇನು? ನೀವು ನಿಮ್ಮ ಬಳಕೆಗೆ ಅನುಗುಣವಾಗಿ ಹೆಸರುಗಳಾಗುತ್ತವೆ, ಅನೇಕ ಅರ್ಥಗಳು ಅಲ್ಲವೇ. ಮನುಷ್ಯ ಹೀಗೆ ಮೊದಲು ಪ್ರಾಣಿಗಳೆಲ್ಲ ಒಟ್ಟು ಜಾತಿ, ಪ್ರಾಣಿಗಳಲ್ಲಿ ಮತ್ತೆ ನಾಯಿ ಜಾತಿ, ಹಸು ಜಾತಿ, ಏನು ಹಾರ್ಸ್ಗೆ ಏನು ಹೇಳ್ತಾರೆ, ಅಶ್ವಕ್ಕೆ ಕನ್ನಡದಲ್ಲಿ ಕುದುರೆ ಜಾತಿ, ಮತ್ತು ಎಲಿಫೆಂಟು ಆನೆ ಜಾತಿ, ಇದು ಹೇಳ್ತೀವಿ. ಮತ್ತು ನಾಯಿಯಲ್ಲೇ ಮತ್ತೆ ಅನೇಕ ಬಗೆಗಳು, ಹಸುವಿನಲ್ಲಿ ಅನೇಕ ಬಗೆಗಳು, ಮತ್ತು ಉಪಜಾತಿಗಳು. ಹಾಗೆ ಮನುಷ್ಯರು ಒಂದು ಜಾತಿ, ಮನುಷ್ಯರಲ್ಲಿ ಮತ್ತೆ ಅನೇಕ ಜಾತಿ, ಏನು ಕೆಲವರು ವೈಟ್ ಪೀಪಲ್ ಜಾತಿ, ಕೆಲವರು ಬ್ಲ್ಯಾಕ್ ಜಾತಿ, ಆಫ್ರಿಕಾ ಎಲ್ಲರೂ ಏನು ಹೇಳ್ತಾರೆ ಅದು ಕಪ್ಪು ಜಾತಿ, ಇವರು ವೈಟ್ ಜಾತಿ. ಈಗ ನಮ್ಮ ಇವರೇನು ಚೈನಾ ಜಪಾನ್ ಅವರೇನು ಇನ್ನೊಂದು ಬಗೆ ಇರುತ್ತಾರೆ, ಚೈನಾ ಜಪಾನ್ ಎಂದು ಅಲ್ಲವೇ ಅವರು ಇನ್ನೊಂದು ಬಗೆ ಇರುತ್ತದೆ, ಅದೇನು ಕೆಂಪಲ್ಲ, ಅದು ಏನೋ ಬಣ್ಣ ಎಲ್ಲೋ ಬಣ್ಣ ಹೇಳ್ತಾರೆ. ಈಗ ನಾವೇನು ನಮ್ಮದು ಆಲ್ ಮಿಕ್ಸ್ಡ್. ಇನ್ನು 4 ಜಾತಿ ಆಯಿತು, ಇನ್ನೂ ಎಷ್ಟಿರ್ತದೋ ಗೊತ್ತಿಲ್ಲ. ಇದು 4 ಜಾತಿ. ಮತ್ತು ಒಂದೊಂದು ಸಮಾಜದಲ್ಲಿ ಮತ್ತೆ ಅವರು ಪಂಗಡಗಳಾಗುತ್ತವೆ. ಮತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂದರೆ ಒಂದು ಇದೊಂದು ಜಾತಿ. ಈಗ ಜಾತಿ ಅಂದರೆ ಏನು ಅರ್ಥ ಹೇಳಿ ಅಂದರೆ, మరి ಆ ಪುಸ್ತಕದಲ್ಲಿ ಯಾರು ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೋ, ಯಾವ ಶ್ಲೋಕದಲ್ಲಿ ಬಂದಿದೆ, ಹಿಂದಿನ ಶ್ಲೋಕ ಏನು, ಮುಂದಿನ ಶ್ಲೋಕವೇನು, ಇಷ್ಟೆಲ್ಲ ನೋಡಿಕೊಂಡರೆ ಅರ್ಥ ಹೇಳೋಕ್ಕಾಗ್ತದೆ. ಈಗ ನೋಡಿ ಜಾತಿ ಅಂದರೆ ಏನು, ಅನೇಕ ಅರ್ಥಗಳಿವೆ, ಸಂದರ್ಭಕ್ಕೆ ಅನುಗುಣವಾಗಿ ಹಾಕೋ. ಅದರಿಂದ ಮತ್ತು ಇಲ್ಲಿ ಏನು ಇದು ಯಾದೇವಿ ಸರ್ವಭೂತೇಷು ಜಾತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಇದೇನು ಕೊನೆಗೆ ಮಧ್ಯದಲ್ಲ, ಕೊನೆಯಲ್ಲಿ ಬರುತ್ತದೆ ಈ ಇದೊಂದು ಕ್ರಮವಾಗಿ ದುರ್ಗಾ ಸಪ್ತಶತಿಯಲ್ಲಿ ಬರುತ್ತದೆ. ಇಲ್ಲಿ ಯಾರೋ ಪ್ರಶ್ನೆ ಮಾಡಿದ್ದಾರೆ, ಅದರಿಂದ ಈ ಅರ್ಥ ಅಲ್ಲವೇ. ಇನ್ನಿಂದ ಏನು ಹೇಳ್ತಾರೆ ಮತ್ತೆ ನೋಡಿ, ಬ್ರಾಹ್ಮಣ ಒಂದು ಜಾತಿ ಹೇಳ್ತೀವಿ, ಕ್ಷತ್ರಿಯ ಒಂದು ಜಾತಿ ಹೇಳ್ತೀವಿ, ವೈಶ್ಯ ಒಂದು ಜಾತಿ ಹೇಳ್ತೀವಿ, ಶೂದ್ರ ಒಂದು ಜಾತಿ ಹೇಳ್ತೀವಿ. ಮತ್ತು ಅದರಲ್ಲಿ ಶೂದ್ರಲ್ಲಿ ಮತ್ತೆ ಅನೇಕ ಪಂಗಡಗಳಿವೆ. ಅಯ್ಯೋ ರಾಮ, ಎಷ್ಟಿವೆ ಹೇಳಕ್ಕೆ. ಮತ್ತು ಬ್ರಾಹ್ಮಣರಲ್ಲಿಯೂ ಅನೇಕ ಇವೆ. ಮತ್ತು ಒಳ ಜಾತಿ ಅಂದರೆ ಉಪಜಾತಿ, ಒಳಪಂಗಡಗಳಿಗೆ ಮತ್ತೆ ಒಳಪಂಗಡಗಳು. ಒಟ್ಟು ನೋಡಿದರೆ ಹೋಲ್ ಬ್ರಹ್ಮಾಂಡವೇ ಒಂದು ಜಾತಿ ಅಂದರೆ ಸೃಷ್ಟಿ. ನೀವು ನಾವು ಎಲ್ಲರೂ ಸೇರಿಕೊಂಡು ಸಕಲ ಪ್ರಾಣಿಗಳು ಒಂದು ಜಾತಿ, ಎಲ್ಲರೂ ಹುಟ್ಟಿದ್ದೇವೆ, ಹುಟ್ಟಿದ ಜೀವರಾಶಿ ಎಲ್ಲ ಜಾತಿ. ಈಗ ಹೇಳಿ ಜಾತಿ ಮಾತು ಕರ್ತವ್ಯನು, ಯಾವುದು ತೋಚಿದ್ದರೆ ಅದೇ ಹೇಳ್ಕೊ ಅಥವಾ ಎಲ್ಲ ಹೇಳ್ಕೊ, ನಿಮ್ಮ ಇಷ್ಟ. ಮುಗೀತಾ, ಸಾಕು. ಯಾರೋ ಪ್ರಶ್ನೆಗೆ ಉತ್ತರ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ನಾಳೆ ಮಾತ್ರ ಶ್ರುತಿ ಪ್ರಮಾಣ ಹೇಳೋಣ. ಓಕೆ. ಓಂ. ನಾಳೆ ಬೇರೆ ಏನಾದರೂ ಇದೆಯಾ? ಹಬ್ಬ ಗಿಬ್ಬ ಏನಿಲ್ಲವಲ್ಲ? ಓಕೆ. ಇಲ್ಲಾಂದರೆ ಪಾಠ ಇರುತ್ತದೆ. ಭಾನುವಾರನೇ ಇಟ್ಟಿದ್ದು, ಏಕೆಂದರೆ ಪುಸ್ತಕ ಆಗಬೇಕು ಎಂದು ನಾನು ಭಾನುವಾರನೂ ಇಟ್ಕೊಂಡೆ. ಇವಾಗ ಯಾರಿಗೆ ಬರೋಕ್ಕಾಗಲ್ಲವೋ ಪರವಾಗಿಲ್ಲ, ಇವಾಗ ಇಲ್ಲಿರುತ್ತದೆ ಕೇಳ್ಬೋದು, ಯಾರಿಗೂ ಬರೋಕ್ಕಾಗ್ತದೆ ಇಲ್ಲಿ ಬಂದು ಕೇಳ್ಬೋದು, ಇಲ್ಲ ಅಂದರೆ ಇದರಲ್ಲಿ ಕೇಳ್ಬೋದು. ಆಯಿತು. ಓಂ.